ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗದೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಬಹಳನೇ ವಿಶೇಷವಾದ ವಾರ, ಗುರುಗಳ ವಾರ, ಗುರುವಾರ. ಆದ್ರೆ ಅದಕ್ಕೂ ಮುನ್ನ ಏನು ಮಾಹಿತಿನ ಹೊತ್ತು ಬಂದಿದ್ದೀರಾ ಅಂತ ಕೇಳೋಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನಾವು ಬೆಂಗಳೂರಿನಿಂದ ಲಲಿತಮ್ಮ ಅಂತ. ಲಲಿತಮ್ಮ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು 16/4/77, 1977. ಅವ್ರ ಹೆಸರು? ಹೆಸರು ಸುರೇಶ್ ರೀ. ಸುರೇಶ್. ಸಮಯ 11:45 ರಾತ್ರಿ ರೀ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 7 ರೀ. 7. ಗುರುಜಿ ಇದಾರೆ, ಮಾತಾಡಿ ಲಲಿತಮ್ಮ ಅವರೇ. ಆಯ್ತು. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ನಮಸ್ತೆ. ಈ ಒಂದು ಜಾತಕದಲ್ಲಿ ಲಗ್ನಾಧಿಪತಿಯ ಒಂದು ರೀತಿ 6ನೇ ಭಾವ ಅಂದ್ರೆ ನಷ್ಟದ ಭಾವ, ಅನಾರೋಗ್ಯ ಭಾವ ಅನ್ನತಕ್ಕಂತ ಮಾತು ಹೇಳ್ತೀವಿ. ಇವರಿಗೆ ಮದುವೆ ಆಯ್ತಮ್ಮ? ಇಲ್ಲ ಗುರುಜಿ, ಮದುವೆ ಇಲ್ಲ, ನೋಡ್ತಿದ್ದೀವಿ. ಅಯ್ಯೋ, ಗುರುವಾರನೂ ನನ್ನಮ್ಮ ತ್ಯಾಗರಾಜರ ತುಂಬಾ ವಿಶೇಷವಾದಂತ ಆರಾಧನೆ ಮಾಡ್ತಕ್ಕಂಥ ದಿನ. ನೋಡ್ತಾ ಇದೀವಿ ಗುರುಜಿ, ಕೆಲಸ ಕೂಡ ಸಿಗವಲ್ದು ಗುರುಜಿ. ಏನು ಯೋಚನೆ ಮಾಡ್ಬಿಡಿ. ಈಗ್ಲಿಂದಲ್ಲ, ಇವರಿಗೆ ಸುಮಾರು 7 ಇಲ್ಲ 9 ಇಲ್ಲ 11 ವರ್ಷದಿಂದಲೂ ಪರಿಶ್ರಮವೇ. ಏನೇನೋ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಹೌದು ಗುರುಜಿ, ಒಂದ್ ಹತ್ರ ಇರಲ್ಲ ಗುರುಜಿ, ಏನೇನೋ ಬೇಕಂತನ ಒಂದು ಸರಿ ಹೋಗಲ್ಲ ಗುರುಜಿ. ಸರಿ ಸರಿ ಸರಿ, ಆತಂಕ ಪಡಬೇಡಿ. ಉತ್ತರಾಭಾದ್ರ ನಕ್ಷತ್ರ ಅಂದ್ರೇನೆ ನಕ್ಷತ್ರ, ನೋವಿನ ನಕ್ಷತ್ರ, ಹೋರಾಟದ ನಕ್ಷತ್ರ ಅಂತಕ್ಕಂಥದ್ದು. ಆತಂಕ ಪಡಬೇಡಿ. ಆದಷ್ಟು ನೀವು ಬೆಂಗಳೂರು ಕಡೆಯಿಂದ ಮೈಸೂರು ಕಡೆ ಹೋಗ್ಬೇಕಾದ್ರೆ ಈ ಒಂದು ಮಾಗಡಿ ಸಿಗ್ತಕ್ಕಂಥದ್ದು, ಮಾಗಡಿ ರಂಗನಾಥ, ಇಲ್ಲ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದ ರಂಗನಾಥ. ಒಮ್ಮೆ ಬಂದು ಆ ಒಂದು ರಂಗನಾಯಕಿಗೆ ಒಂದು 600 ಗ್ರಾಂ ಅವರೇ ಬೇಳೆ, 600 ಗ್ರಾಂ ಬಿಳಿ ಕಲ್ಲು ಸಕ್ಕರೆ, ಇವೆರಡನ್ನು ಸೇರಿಸಿ ಕೊಟ್ಟು ಒಂದು 24 ರೂಪಾಯಿ ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸಿ ಆ ರಂಗನಾಯಕಿಗೆ, ಆ ಪದ್ಮಾವತಿಗೆ ವಿಶೇಷವಾಗಿ ಏನಾದ್ರೂ ಮಡ್ಲಕ್ಕಿ ತುಂಬಿಸೋದು ಇಲ್ಲ ಭಾಗಿನ ತುಂಬಿಸ್ತಕ್ಕಂಥದ್ದು ಮಾಡಿಸಿ. ವಿಶೇಷ ಆಗುತ್ತೆ ಖಂಡಿತ. ಈ ವರ್ಷ ನೋಡಿ, ಈತನಿಗೆ ಒಂದೇ ಸಮಸ್ಯೆ ಆಗಿರೋದು, ಶುಕ್ರ ದಶಾ ನಡೀತಿದೆ. ಚಿಕ್ಕ ವಯಸ್ಸಿನಲ್ಲೇ ಶುಕ್ರ ದಶಾ ಬರಬಾರ್ದು. ಎರಡನೇದು, ಧನು ಲಗ್ನಕ್ಕೆ ಶುಕ್ರ ದಶ ಬಂದು ಸ್ವಲ್ಪ ನೋವೆ, ಒಂದ್ ಕಡೆ ನಿಲ್ಸೋಲ್ಲ ಸುಮಾರು ನೋಡಿ. ಯಾಕಂದ್ರೆ ಅದು ಶುಕ್ರ ದಶ ಬಂದು 20 ವರ್ಷ ಅಂತೀವಿ. 2003ರಿಂದ ಈತ ಓಡ್ತಾನೆ ಇದ್ದಾನೆ, ಏನೇನೋ ಮಾಡ್ತಿದ್ದಾನೆ, ಯಾವ್ದ್ರಲ್ಲೂ ನೆಲೆ ಕೊಟ್ಟಿಲ್ಲ. ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಅಷ್ಟು ಮಾಡಿಸಿ, ಒಳ್ಳೇದಾಗುತ್ತೆ, ಖಂಡಿತ ಆಗುತ್ತೆ. ಈ ಏಪ್ರಿಲ್ ನಂತರವೇ ಆಗುತ್ತೆ. ಶುಕ್ರ ದಶ ರಾಹು ಭುಕ್ತಿ ಮುಗಿತಿದ್ದ ಹಾಗೆ ವಿಶೇಷ ಬದಲಾವಣೆ, ಶುಕ್ರ ದಶ ಗುರು ಭುಕ್ತಿ ಆರಂಭ ಆಗುತ್ತೆ. ಚೆನ್ನಾಗಾಗ್ತದೆ. ಖಂಡಿತಮ್ಮ, ಖಂಡಿತ. ಯೋಚನೆ ಮಾಡ್ಬೇಡಿ, ಆತಂಕ ಪಡಬೇಡಿ, ಹೋಗ್ಬೇಡಿ. ಲಲಿತಮ್ಮ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಗುರುವಾರ ಬಹಳ ವಿಶೇಷವಾಗಿ ತಿಳಿಸ್ತೀನಿ ಅಂತ ಹೇಳಿದ್ರಿ, ನಿನ್ನೆನೆ ಏನ್ ಹೇಳ್ತಾ ಇದ್ದೀರಾ ಗುರುಜಿ? ಎಂದರೋ ಮಹಾನುಭಾವಲು ಅಂದರಿಕಿ ವಂದನಾಲು ಅನ್ನತಕ್ಕಂಥ ಒಂದು ಮಾತನ್ನ ಈ ತೆಲುಗಿನಲ್ಲಿ ಹೇಳ್ತಂದೆ. ಎಲ್ಲಾ ದೊಡ್ಡವರಿಗೂ, ತುಂಬಾ ದೊಡ್ಡ ಗುರುಗಳಿಗೂ ನನ್ನ ಪ್ರಣಾಮಗಳು, ನಮಸ್ಕಾರಗಳು, ಹೃದಯಪೂರ್ವಕ ನಮಸ್ಕಾರಗಳು ಅನ್ನತಕ್ಕಂಥ ಒಂದು ಭಾವ. ಇವತ್ತು ವಿಶೇಷವಾಗಿ ಕರ್ನಾಟಕ ಸಂಗೀತದ ದಿಗ್ಗಜ ಅನ್ನತಕ್ಕಂಥ ಒಬ್ಬ ಬಹುದೊಡ್ಡ ಗುರುವಾದಂತಹ ತ್ಯಾಗರಾಜರ ಆರಾಧನೆ. ಎಲ್ಲೆಲ್ಲೂ ಈ ತ್ಯಾಗರಾಜರ ಆರಾಧನೆ ಕೇಳೋದೇ ಒಂದು ಅದ್ಭುತ. ನೀವೇನಾದ್ರೂ ಈ ತಮಿಳ್ನಾಡು ಕಡೆ ಹೋದ್ರೆ ಇವತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ, ಈ ಕಂಚಿ, ಈ ತಿರುಚಿ, ಮಧುರೆ ಮೀನಾಕ್ಷಿ, ಈ ಕಡೆ ಎಲ್ಲ ಸಂಗೀತಗಾರರು ಬಂದು ಒಂದು ಸಂಗೀತದ ಸಮಾರಾಧನೆಯನ್ನೇ ಮಾಡತಕ್ಕಂಥ ಒಂದು ವಿಶೇಷ ಇವತ್ತು. ಆ ಭಗವಂತನನ್ನ ತನ್ನ ಸಂಗೀತದ ಮೂಲಕ ಮೆಚ್ಚಿಸಿಕೊಂಡಂತ ಮಹಾಗುರುವಿನ ಒಂದು ಪರಂಪರೆಯಲ್ಲಿ ಹುಟ್ಟಿದಂಥವರು. ಮುಲುಕುನಾಡು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ಕರ್ಕಳ
ಕಾರ್ಕಾಳ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಅಂತ ಒಂದು ಕುಟುಂಬಕ್ಕೆ ಸೇರಿದಂತ ತ್ಯಾಗರಾಜ ಬ್ರಹ್ಮ ಅಂತಾನೆ ಕರೆಸ್ಕೊಂಡ್ರಂತೆ. ಬ್ರಹ್ಮದೇವರೇ ಬಂದು ಆ ಬ್ರಹ್ಮೈಕ್ಯವನ್ನ ಕೊಟ್ಟರು ಅನ್ನತಕ್ಕಂಥದ್ದು, ಆ ಬ್ರಹ್ಮ ಪಟ್ಟವನ್ನ ಕೊಟ್ಟರು ಅನ್ನತಕ್ಕಂಥ ಮಾತು. ರಾಮಚಂದ್ರನೇ ಆ ಆಲಾಪನೆಯಲ್ಲಿ ತೂಗಾಡ್ತಿದ್ದಂತೆ ಈ ಮಾತು ಕೇಳಬೇಕಾದ್ರೆ ಆ ತ್ಯಾಗರಾಜರ ಒಂದು ಹಾಡುಗಳ ಒಂದು ಮಾಧುರ್ಯಕ್ಕೆ. ತ್ಯಾಗರಾಜರು ಹಾಡುತ್ತಿದ್ದರೆ ಹಾಗೆ ದೀಪಗಳು, ಆರಿ ಹೋದ ದೀಪಗಳು ಕೂಡ ಹೊತ್ತಿ ಉರಿಯುತ್ತಿದ್ದವಂತೆ. ತಂಜಾವೂರಿನ ಮಹಾರಾಜರು ಬಂದು ಹಾಡಬೇಕು ನನ್ನ ಆಸ್ಥಾನದಲ್ಲಿ, ನಿನ್ನ ಹಾಡು ಕೇಳಬೇಕು ಅಂದಾಗ ಹೇಳಿದ್ರಂತೆ ತ್ಯಾಗರಾಜರು, ನಾನು ಹಾಡುವುದು ಭಗವಂತನಿಗಷ್ಟೇ ಅಂತ ಹೇಳಿ ಆಗ್ಲೇ ಅಲ್ಲೇ ಪದ ಕಟ್ಟಿದ್ರಂತೆ. ನಿನ್ನ ನಿಧಿ ಎಂತಹ ನಿಧಿ, ಭಗವಂತನ ಪದಕ್ಕಿಂತಲೂ ನಿಧಿಯ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಹಾಡಿದಂಥ ಮಹಾಗುರುವಿನ ಒಂದು ವಿಶೇಷವಾದಂಥ ಆರಾಧನಾ ದಿನ ಇವತ್ತು. ಸೊ ನಾವೆಲ್ಲರೂ ಭಗವಂತನನ್ನ ಹಲವಾರು ವಿಧದಲ್ಲಿ ಮೆಚ್ಚಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತೇವೆ. ಭಗವಂತನನ್ನ ಮನಪೂರ್ವಕವಾಗಿ ಯಾವ ರೀತಿಯಿಂದಾದರೂ ಮೆಚ್ಚಿಸ್ಕೋಬಹುದು. ಆದರೆ ಕೆಲವೊಂದು ವಿಧಿವಿಧಾನಗಳಿದೆ, ಅವುಗಳಲ್ಲಿ ಹಾಡ್ತಕ್ಕಂಥದ್ದು ಕೂಡ ಒಂದು. ಆ ಭಗವಂತನ ಅದಕ್ಕೆ ನೀವು ಎಷ್ಟೋ ದೇವಸ್ಥಾನಗಳಲ್ಲಿ ಹೋದ್ರೆ ಆ ಶ್ಲೋಕಗಳ ಮುಖೇನ, ಮಂತ್ರಗಳ ಮುಖೇನ ಕಟ್ಟಿ ಹಾಕಿದ್ದೇವೆ ಅವನನ್ನ. ನಮ್ಮ ಭಕ್ತಿ ಪರವಶತೆಯಲ್ಲಿ ನಮ್ಮನ್ನ ಬಿಟ್ಟು ನೀನೆಲ್ಲೂ ಹೋಗಬಾರ್ದು, ನಮ್ಮ ಜೊತೆಲೇ ಇರಬೇಕು. ನಮ್ಮ ಸ್ವಾರ್ಥ ಅಷ್ಟು ದೊಡ್ಡದು. ನಾವು ಕೂಡ ಭಗವಂತ ಕೂಡ ಒಂದೊಂದು ಸಮಯ ತನ್ನ ಕುಟುಂಬ ಮರ್ತೋಗ್ತಾನಂತೆ, ತನ್ನ ಒಂದು ಪರಿವಾರ ಮರ್ತೋಗ್ತಾನಂತೆ ನಮಗೋಸ್ಕರ. 24 ಗಂಟೆಯು ನಮ್ಮ ಜೊತೆಯಲ್ಲೇ ಧೂಪ, ದೀಪ, ಧ್ಯಾನ, ಶಂಖನಾದ, ಮಂತ್ರನಾದ ಇವುಗಳಲ್ಲದೆ ಹಾಡಿನ ಮೂಲಕವೂ ಕೂಡ ಭಗವಂತನನ್ನ ಮೆಚ್ಚಿಸ್ತಕ್ಕಂಥದ್ದು ಒಂದು ಅದ್ಭುತ. ಸೊ ಅಂಥ ಒಂದು ಪದಗಳ ಮೂಲಕವೇ ಕರ್ನಾಟಕ ಸಂಗೀತದಲ್ಲಿ ಒಂದು ಬಹುದೊಡ್ಡ ದಿಗ್ಗಜರು ಇವರು ತ್ಯಾಗರಾಜರು. ಎಷ್ಟೋ ಜನಕ್ಕೆ ಇವತ್ತು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತಕ್ಕಂಥದ್ದೆಲ್ಲ ಇದೆ ಸಂಗೀತದಲ್ಲಿ. ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕ ಸಂಗೀತದ ಮೇಲೆ ಸ್ವಲ್ಪ ಕೀಳರಿಮೆ ಕೇಳ್ಪಟ್ಟಿದ್ದೇನೆ ಕೂಡ. ತುಂಬಾ ಕಡಿಮೆ ಜನ ಈ ಒಂದು ಕರ್ನಾಟಕ ಸಂಗೀತದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅದರ ಒಂದು ಸಾಧನೆ ತುಂಬಾ ಕಠಿಣ ಅನ್ನತಕ್ಕಂಥದ್ದು. ಆ ಕಾಲಕ್ಕೆ ತೆಲುಗು ಬ್ರಾಹ್ಮಣ ಕುಟುಂಬಸ್ಥರಾದರೂ ಹುಟ್ಟಿದ್ದು ಇದ್ದಿದ್ದು ಆ ತಂಜಾವೂರಿನ ಕಡೆಯಲ್ಲಾದರೂ ಕೂಡ ಅವರು ಕಲ್ತಿದ್ದದ್ದು ಕರ್ನಾಟಕ ಸಂಗೀತ. ಅದರಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿಕೊಂಡಿದ್ದು. ಇವತ್ತು ಅವರ ನೆನಪಿನಾರ್ಥ ಎಲ್ಲೆಲ್ಲೂ ಆ ಗುರು ಪರಂಪರೆಯ ಒಂದು ನೆನಪಿನಾರ್ಥ ಆ ಒಂದು ಹಾಡಿನ ಶ್ಲೋಕಗಳ ಒಂದು ಬಹುದೊಡ್ಡ ಒಂದು ಸಮ್ಮೇಳನಗಳನ್ನೇ ನಡೆಸ್ತಿರ್ತಾರೆ. ಎಲ್ಲಿಯಾದ್ರೂ ನಿಮಗೂ ಆ ಭಾಗ್ಯ ಸಿಕ್ತು ಅಂದ್ರೆ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಇರ್ಲಿ ವೀಕ್ಷಕರೇ, ಈ ಒಂದು ಇವತ್ತಿನ ವಿಶೇಷವಾಗಿ ಗುರುವಾರವೇ ಉತ್ತರ ಫಾಲ್ಗುಣಿ ನಕ್ಷತ್ರ. ಇವತ್ತು ಬಹು ವಿಶೇಷವಾಗಿ ಈ ಗ್ರಹಣ ದೋಷ ಇರತಕ್ಕಂಥ ನಕ್ಷತ್ರಗಳ ಬಗ್ಗೆ ಹೇಳ್ತಿದ್ದೆ. ಅತಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರಕ್ಕೆ ಗ್ರಹಣ ದೋಷ, ಕೃತಿಕಾ ನಕ್ಷತ್ರಕ್ಕೆ ಗ್ರಹಣ ದೋಷ, ಆರುದ್ರ ನಕ್ಷತ್ರಕ್ಕೆ ಗ್ರಹಣ ದೋಷ ಅಂತ ಹೇಳಿದ್ದೆ. ಇವತ್ತು ಮಖಾ ನಕ್ಷತ್ರಕ್ಕೆ ಒಂದು ಗ್ರಹಣ ದೋಷ ಇದೆ, ಅದಕ್ಕೂ ಕೂಡ ಸಮಸ್ಯೆ ಉಂಟು. ಮಘಾ ನಕ್ಷತ್ರವನ್ನು ಮಹಾ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಅಂತ ಒಂದು ಮಘಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಜೀವನ ಅಷ್ಟು ಸುಲಭವಲ್ಲ. ಏನಿರಬಹುದು, ಯಾವ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮಘಾ ನಕ್ಷತ್ರ, ಈ ಮಂಜುನಾಥ್, ಮಹೇಶ್, ಮನೋಹರ್, ಮನೋಜ್, ನೀವು ನಕ್ಷತ್ರ ಇದೆಯೋ ಇಲ್ವೋ, ಒಟ್ನಲ್ಲಿ ಆ ಹೆಸರಿನವರಾಗಿದ್ರು ಅದರ ಒಂದು ಪ್ರಭಾವಕ್ಕೆ ಒಳಪಡಲೇಬೇಕು. ಇಟ್ಸ್ ಅ ಮಿತ್. ಅದು ಮೃಣಾಲಿನಿ ಅನ್ನತಕ್ಕಂಥ ಹೆಸರಿರಬಹುದು, ಮಂಜುಳ ಅನ್ನತಕ್ಕಂಥ ಹೆಸರಿರಬಹುದು, ಮಾಲಿನಿ ಅನ್ನತಕ್ಕಂಥ ಹೆಸರಿರಬಹುದು. ಆ ವ್ಯಕ್ತಿಗಳು ದಯವಿಟ್ಟು ನಮ್ಮ ಕುಟುಂಬದಲ್ಲಿ ಯಾರೋ ಎಲ್ಲೋ ಇದ್ದಾರೆ ಅಂದ್ರೆ ದಯವಿಟ್ಟು ಕುಳಿತುಕೊಂಡು ಈ ಕಾರ್ಯಕ್ರಮ ನೋಡಿ. ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕೊಡ್ತಿದ್ದೇನೆ, ದಯವಿಟ್ಟು ಬರೆದಿಟ್ಕೊಳ್ಳಿ. ಒಳ್ಳೇದಾಗ್ಲಿ. ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಯೋಗಲಕ್ಷ್ಮಿ ಅಂತ. ಯೋಗಲಕ್ಷ್ಮಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಹೆಸರು ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ರಾಜೇಂದ್ರ ಅಂತ. ಹುಟ್ಟಿದ ದಿನಾಂಕ? ಹುಟ್ಟಿದ ಡೇಟ್ ಇಲ್ಲ ಮೇಡಮ್, ಮದ್ವೆ ಡೇಟ್. ಹೇಳಿಮ್ಮ, ಹೇಳಿ. 18/8. 18/8/2000. 2000. ಸಮಯ? ಬೆಳಿಗ್ಗೆ 9ರಿಂದ 9:30. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಯೋಗಲಕ್ಷ್ಮಿ ಅವರೇ. 9. 9. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ನಮಸ್ತೆ. ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಸಿಕ್ತು ಗುರುಗಳೇ ಇವತ್ತು. ಆಗ್ಲಿ, ಆತಂಕ ಪಡಬೇಡಿ. ರಾಹುಗ್ರಸ್ತ ಜಾತಕ, ಯಾವಾಗ ಲಗ್ನಕ್ಕೆ ರಾಹು ಪ್ರಭಾವ ಬೀಳುತ್ತೋ
ಒಂಥರ ಶಾಪಗ್ರಸ್ತ ಜಾತಕ. ಏನಾದ್ರೂ ಒಂದು ನೋವು ತಾಯಿ, ಏನಾದ್ರೂ ಒಂದು ಸಂಕಟ, ಏನಾದ್ರೂ ಒಂದು ಬಾಧೆ, ಯಾವ್ದು ಒಳ್ಳೆಯದೋ ಯಾವ್ದು ಕೆಟ್ಟದ್ದೋ, ಯಾವ್ದು ನನ್ನವರೋ, ಏನ್ ಮಾಡೋದು, ಪ್ರತಿಯೊಂದರಲ್ಲೂ ನೋವು ತಿಂದಿದ್ದೀರಾ. ಮುಖ್ಯವಾಗಿ ದಾಂಪತ್ಯದಲ್ಲೂ ಭೂಮಿ ವಿಚಾರ, ಮಕ್ಕಳ ವಿಚಾರ, ಪಾಲುದಾರಿಕೆ ವಿಚಾರ, ಕೊಡೋದು ವಿಚಾರ, ತಗೊಳ್ಳೋ ವಿಚಾರ, ಹಣಕಾಸು ವಿಚಾರ ನಲಗು ಬಿಟ್ಟಿದೆ ಅನ್ನತಕ್ಕಂಥ ತೋರಿಸ್ತಿದೆ. ಸುಮಾರು 11 ವರ್ಷದಿಂದಲೂ ಹೋರಾಟವೇ. ಹೌದೋ ಅಲ್ವೋ? ಇನ್ನೊಂದು ನೋಡಿ, ಬುಧ ಬೇರೆ ನೀಚ, ತಾನೂ ಚೆನ್ನಾಗಿಲ್ಲ, ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ. ಕೋತಿ ತಾನ್ ಕೆಡೋದಲ್ಲೇ ವನಾನೆಲ್ಲ ಕೆಡಿಸ್ತು ಅಂತಕ್ಕಂಥ ಭಾವಾರ್ಥ ಹೇಳ್ತೇವೆ. ಏನೂ ಇವ್ರ ಕೈಲಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಪಾಪ ಏನೇನೋ ಒದ್ದಾಡ್ತಿದ್ದಾರೆ. ಹೌದೋ ಅಲ್ವೋ? ಹೌದು ಗುರುಗಳೇ, ಏನ್ ಮಾಡಿದ್ರು ಕೈ ಎತ್ತುತ್ತಾ ಇಲ್ಲ, ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜೀವನನೇ ಬೇಸರ ಆಗ್ಬಿಟ್ಟಿದೆ ತುಂಬಾನೇ. ಅವ್ರಂತೂ ತುಂಬಾ ಚಿಕ್ಕದ್ರಿಂದಾನು ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಇರ್ಲಿ ಆತಂಕ ಪಡಬೇಡಿ. ನೋಡಿ, ಕಷ್ಟ ಅಂತ ಯಾಕೆ ಅನ್ಕೋತೀರಾ? ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಒಂದು ವರ ಇದು. ಮಾನವ ಜನ್ಮ ಬಲು ದೊಡ್ಡದು ಅಂತ ಹೇಳ್ತಾರೆ ದಾಸರು ತಮ್ಮ ಕವಿವಾಣಿಯಲ್ಲಿ. ಇದನ್ನ ಪಡ್ಕೊಂಡು ಬರಬೇಕು ಅಂದ್ರೆ ಎಷ್ಟೋ ಸಾವಿರಾರು ಜನ್ಮಗಳು ಪುಣ್ಯ ಮಾಡಿರ್ಬೇಕಂತೆ, ಏನೇನೋ ದಾನಗಳು ಮಾಡಿರ್ಬೇಕಂತ. ಒಬ್ಬ ಮನುಷ್ಯನಾಗಿ ಹುಟ್ಟಬೇಕು ಅಂದ್ರೆ ಅಲ್ಲಿ ಏನೋ ಒಂದು ವಿಸ್ಮಯ ಇರುತ್ತಂತೆ. ನಾವೇನೋ ಮಾಡ್ಲಿಕ್ಕೆ ಕಳಿಸಿದಾನೆ ಭಗವಂತ. 4 ಜನಕ್ಕೆ ನೆರಳಾಗದ್ದು, 4 ಜನಕ್ಕೆ ಬದುಕು ಕೊಡದ್ದು, 4 ಜನಕ್ಕೆ ಬೊಗಸ ಊಟ ಕೊಡೋದು ಎಂಥ ಬದುಕಯ್ಯ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆಗುತ್ತೆ ಅಲ್ವಾ? ಕೋದಂಡ ರಾಹು ಪ್ರಭಾವ. ಆದಷ್ಟು ಶ್ರೀರಾಮಚಂದ್ರ ದೇವಸ್ಥಾನದಲ್ಲಿ ಗುರುವಾರಗಳಂದು ಸಂಧ್ಯಾಕಾಲದಲ್ಲಿ ಹೋಗ್ಬಿಟ್ಟು ಆ ರಾಹು ಪ್ರಭಾವ ಅಂತ ಹೇಳ್ತೇವೆ, ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು. ಹಾಗೂ ತಿಂಗಳಿಗೊಮ್ಮೆ ಒಂದು ಶನಿವಾರ ಇಲ್ಲ ಒಂದು ಪುಟ್ಟ ಬಾಣಲಿ ತಗೊಳ್ಳಿ. ಪುಟ್ಟ ಬಾಣಲಿ ಹೊಸ ತಗೋಬೇಕು, ಒಂದು ಕಬ್ಬಿಣದ್ದು, ತೊಂದರೆ ಇಲ್ಲ. ತಗೋಬಿಟ್ಟು ಅದರಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ನಡುಮನೆಯಲ್ಲಿ ಸಂಜೆ ಒಂದು 6:30-7 ಗಂಟೆ ಅಂತ ಹೇಳ್ತೇವೆ ಇಟ್ಟು ದಾಟಬೇಕು. ಎಲ್ಲರೂ ದಾಟಬೇಕು. ಅದನ್ನ ನೋಡಿಬಿಟ್ಟು ದಾಟಬಿಡಬೇಕು. ಎಡಗಾಲಿಂದ ದಾಟಬೇಕು, ಬಲಗಾಲಿಂದಲ್ಲ, ಎಡಗಾಲಿಂದ ದಾಟಬೇಕು. ದಾಟಬಿಟ್ಟು ಆ ನಂತರ ಒಂದು ಕಪ್ಪು ಬಟ್ಟೆ ಹಿಂಗೆ ಹಾಕಬೇಕು, ನೋಡಬಾರ್ದು. ಹಾಕಿಬಿಟ್ಟು ಕಟ್ಟಿಬಿಟ್ಟು ಅದನ್ನ ತಗೊಂಡು ಹೋಗಿ ಮಾರನೇ ದಿನ ಕೊಟ್ಟರು ಸರಿ, ಅವತ್ತೇ ಕೊಟ್ಟರು ಸರಿ, ಯಾವುದಾದ್ರೂ ಹನುಮಾನ್ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಮಾಡಿ. ಆ ರಾಹು ಪೀಡೆ ಹೋಗುತ್ತೆ, ಆ ನೋವು ಹೋಗುತ್ತೆ, ಆ ಕಷ್ಟ ಹೋಗುತ್ತೆ. ಎಳ್ಳೆಣ್ಣೆ ಅಂದ್ರೆ ಎಳ್ಳೆಣ್ಣೆ ಹಿಂಡಿದ ಹಾಗೆ ಆ ಎಳ್ಳೆಣ್ಣೆಯನ್ನ ಹಾಕಿಕೊಡಿ. ಇಷ್ಟು ಮಾಡಿ ನೋಡಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಇದು ತುಂಬಾ ಸುಲಭ ಪರಿಹಾರ. ಇದನ್ನ ಮಾಡಿ ನೋಡಿ, ಖಂಡಿತ ಕರೆ ಮಾಡಿ ಹೇಳ್ತೀರಾ, ಗುರುಗಳೇ ನಾವು ಚೆನ್ನಾಗಿದ್ದೇವೆ ಅಂತಕ್ಕಂಥದ್ದು. ಯೋಚನೆ ಮಾಡ್ಬಿಡಿ, ಹೋಗ್ಬನ್ನಿ. ಯೋಗಲಕ್ಷ್ಮಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ನೀವು ಕೂಡ ಗುರೂಜಿಯವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಟ್ಟಂತ ಪಡ್ಕೊಳ್ಳಿ. ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ, ಯಾರ ಬಗ್ಗೆ ಕೇಳ್ಬೇಕು ಅಂತಿದ್ದಾರೆ ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ಕಾರ ದಿವ್ಯ ಮೇಡಮ್ ಅವರೇ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಅಜಯ್ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಅಜಯ್ ಅವ್ರೆ? ಮೇಡಮ್, ನಂದು ಡೇಟ್ ಆಫ್ ಬರ್ತ್ ಇಲ್ಲ, ನಮ್ಮ ತಂದೆದಿದೆ ಮೇಡಮ್. ಹೇಳಿ ಮೇಡಮ್. ಎಲ್ಲ ಟೆಕ್ನಿಷಿಯನ್ಗೂ ನನ್ನ ನಮಸ್ಕಾರಗಳು ಮೇಡಮ್. ಬಹಳ ಸಂತೋಷ. ನೋಡಿ, ನಿಮಗೆ ಗೊತ್ತಿರತ್ತೆ, ನಾವು ಒಬ್ಬರೇ ಅಲ್ಲ, ಹಿಂದೆ ಬಹಳಷ್ಟು ಜನ ಇಲ್ಲ ಮೇಡಮ್, ಎಲ್ಲ ಇವ್ರಿಗೆಲ್ಲ ನನ್ನ ನಮಸ್ಕಾರ ಮೇನ್. ಖಂಡಿತ ತಮ್ಮ ಪರವಾಗಿ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ನಮಸ್ಕಾರ ಅಂತ ಹೇಳ್ತೇನೆ. ಹೇಳಿ ಅಜಯ್ ಅವ್ರೆ. ಮೇಡಮ್, ನಮ್ಮ ತಂದೆ ಡೇಟ್ ಆಫ್ ಬಂದ್ಬಿಟ್ಟು 7/7/1941. ಸೋಮವಾರ ಬೆಳಗ್ಗೆ 6:03. ತುಲಾ ರಾಶಿ, ಜ್ಯೇಷ್ಠ ನಕ್ಷತ್ರ ಮೇಡಮ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಅಜಯ್ ಅವರೇ. 9 ಮೇಡಮ್. 9. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಈಗ ನಿಮ್ಮ ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ನನ್ನ ನಮಸ್ಕಾರಗಳು ಗುರುಜಿ. ಅಯ್ಯ, ನಾವು ಒಂದ್ ಹೇಳ್ತೇನೆ, ನಾವು ಚೆನ್ನಾಗಿದ್ದೇವೆ. ದೇವಬಲದಿಂದ, ಮುಖ್ಯವಾಗಿ ಗುರುಬಲದಿಂದ, ಮಾತೃಬಲದಿಂದ, ನಿಮ್ಮಂತ ಒಂದು ಆತ್ಮೀಯರ ಬಲದಿಂದ ಚೆನ್ನಾಗಿದ್ದೇವೆ. ಯೋಚನೆ ಮಾಡಬೇಡಿ, ಸಮಯ ವೇಸ್ಟ್ ಮಾಡಬೇಡಿ. ಮೊದಲು ನಿಮ್ಮ ಸಮಸ್ಯೆಗೆ ಬಂದ್ಬಿಡೋಣ. ನಿಮ್ಮ ತಂದೆ ಬಗ್ಗೆ ಕೇಳಬೇಕಿತ್ತ, ನಿಮ್ಮ ಬಗ್ಗೆ ಕೇಳಬೇಕಿತ್ತ? ಇಲ್ತಾರೆ ಒಂಥರ ಇದಾದಂಗೆ ಆಗ್ಬಿಡುತ್ತೆ ಗುರುಜಿ. ನೀವೇ ಆ ತರ ಬೇಜಾರಾಗ್ಬಿಟ್ರೆ ದಾರಿ ದೀಪ ತೋರಿಸ್ತಾರೆ ಗುರುಜಿ. ಎಷ್ಟೋ ಜನ, ಲಕ್ಷಾಂತರ ಜನ ಕಾಯ್ತಿರ್ತಾರೆ ಗುರುಜಿ. ಇವತ್ತು ನಾನು ದೇವ್ರ ಮುಂದೆ ನಿಂತ್ಕೊಂಡು, ರಾಘವೇಂದ್ರ ಸ್ವಾಮಿ ಯಾಕಪ್ಪ ನೀವು ಕನಿಷ್ಠ ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಒಂದು ಅದೃಷ್ಟ ಅಂತ ಗುರುಜಿ. ಇವತ್ತು ನಾನು ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು, ಇವತ್ತು ಯಾಕಂದ್ರೆ ಕೇವಲ ಬರ್ತಿಲ್ಲ ಗುರುಜಿ ಮನೆಯಲ್ಲಿ. ಇಲ್ಲಿ ಆಗ್ಲಿ, ಆತಂಕ ಪಡಬೇಡಿ. ನಿಧಾನ, ಸಮಾಧಾನ, ಎಲ್ಲದಕ್ಕೂ ಒಂದು ಅಂತ್ಯವಿದೆ. ಎಷ್ಟೇ ದೊಡ್ಡ ಮನೆ ಆದರೂ,
ಎಷ್ಟೇ ದೊಡ್ಡ ಬಂಗಲೆ ಆದರೂ ಅದಕ್ಕಿಡೋದು ಗೇಟ್ ಚಿಕ್ಕದೆ, ಹೌದಲ್ವೋ? ಹಾಗೆ ಎಷ್ಟೇ ದೊಡ್ಡ ಬಾಗಿಲಿದ್ರು ಅದಕ್ಕಿಡತಕ್ಕಂಥದ್ದು ಒಂದು ಕೀ ಹೋಲ್ ಬಂದು ಚಿಕ್ಕದೆ. ಎಷ್ಟೇ ದೊಡ್ಡ ಖಜಾನೆ ಆದರೂ, ಎಷ್ಟೇ ದೊಡ್ಡ ಒಂದು ಲಾಕರ್ ಆದರೂ ಅದಕ್ಕೆ ಲಾಕರ್ ಕೀ ಬಂದು ಪುಟ್ಟದೆ, ತುಂಬ ದೊಡ್ಡದಿರೋದಿಲ್ಲ. ನೀವು ನೋಡಿ ಬುಲೆಟ್ ಗಾಡಿ ನೋಡಿ ಎಷ್ಟು ದೊಡ್ಡದಲ್ವಾ, ಅದರಲ್ಲಿ ಹಿಂಗೆ ಕೀ ಆಗ್ತಕ್ಕಂಥ ನೋಡಿ ಪುಟ್ಟ ಕೀ ಅಷ್ಟೇ. ಆತಂಕ ಪಡಬೇಡಿ. ಈಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ ಹೇಳಿ? ಅಪ್ಪಾಜಿ ಬಗ್ಗೆ ಕೇಳಬೇಕಾ, ನಿಮ್ಮ ಬಗ್ಗೆ ಕೇಳಬೇಕಾ? ಈ ಒಂದು ಬುಧ ವಕ್ರ ಈ ಜಾತಕಕ್ಕೆ ಆತಂಕ ಪಡ್ತಕ್ಕಂಥದ್ದೇನೇನೂ ತಗೋಬೇಡಿ. ನಿಮ್ಮ ತಂದೆ ಜಾತಕದಿಂದಲೇ ನಿಮ್ಮ ಜಾತಕವೂ ಹೇಳಬಹುದು. ನಿಮ್ಮ ಜಾತಕದಿಂದ ನಿಮ್ಮ ಸ್ನೇಹಿತರು, ಆತ್ಮೀಯರು, ಪಾರ್ಟ್ನರು, ಲೈಫ್ ಪಾರ್ಟ್ನರು, ಬಂಧುಗಳು ಎಲ್ಲವನ್ನೂ ಹೇಳಬಹುದು. ಆತಂಕ ಪಡಬೇಡಿ, ನಿಮ್ಮದೇ ಹೇಳ್ತೇನೆ. ಈ ಒಂದು ಲಗ್ನಕ್ಕೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಜನ್ಮತಾ ಬರೀ ಹೋರಾಟವೇ ಆಗಿಬಿಟ್ಟಿದೆಯೇ ವಿನಃ ಏನು ಮಾಡಲು ಆಗಿಲ್ಲ. ಗುರು ಬೇರೆ ಅಷ್ಟಮ. ಯಾವಾಗ ಗುರು ಅಷ್ಟಮ ಬರ್ತಾನೋ ಒಳ್ಳೆತನಕ್ಕೆ ಬೆಲೆ ಜಾಸ್ತಿ. ಅವನು ಒಳ್ಳೆತನಕ್ಕೆ ಯಾರಾದ್ರೂ ಬಡಿತಿರ್ತಾರೆ, ಮೋಸ ಮಾಡ್ತಾರೆ, ದಗ ಮಾಡ್ತಾರೆ, ಕಿತ್ಕೋತಾರೆ. ಕೊಟ್ಟು ಮೋಸ, ತಗೊಂಡು ಮೋಸ, ತನ್ನವರಿಂದಲೇ ಬೇರೆಯವ್ರು ಮೋಸ ಮಾಡೋದು ಆದ್ರೆ ನಮ್ಗೇನು ಅನ್ಸೋಲ್ಲ. ಹೋಗೋ, ಏನೋ 1000 ತಿಂದ ರೊಕ್ಕ ಹೋಗ್ಲಿ ಬಿಡು ಅಂತ ಅನ್ಕೋಬಹುದು. ಆದ್ರೆ ನಮ್ಮವರೇ ನಮ್ಗೆ 10 ರೂಪಾಯಿ ಮಾಡಿಬಿಟ್ರು ಎದೆ ಹಿಂಡ ಹಾಕಿಬಿಡುತ್ತಪ್ಪ ಅಂತ ಒಂದು ನೋವುಗಳನ್ನ ನೋಡಿರ್ತಕ್ಕಂಥ ಒಂದು ಜಾತಕ. ಆದಷ್ಟು ಆ ಅಷ್ಟಮ ಪ್ರಭುವಾಗಿರ್ತಕ್ಕಂಥ ಯೋಗಕಾರಕ ಶನಿ ನಿಮಗೆ ಯೋಗ ಕೊಡುವವನೇ ಕೆಟ್ಟು ಬಿಟ್ಟಿದ್ದಾನೆ ಅನ್ನತಕ್ಕಂಥದ್ದು. ಹನುಮಂತ ಸ್ವಾಮಿ ದೇವಸ್ಥಾನಗಳಲ್ಲಿ ಅಕಸ್ಮಾತ್ ಆಯ್ತು ಅಂದ್ರೆ ಮೂಲಾ ನಕ್ಷತ್ರ ಬಿದ್ದಂತ ಶನಿವಾರ ಸಿಕ್ಬಿಟ್ರೆ ಅದ್ಭುತ. ಇಲ್ಲ, ತಿಂಗಳಲ್ಲಿ ಒಂದು ಶನಿವಾರ 8 ಉದ್ದಿನ ವಡೆ ಪ್ರಯತ್ನ ಮಾಡಿ ತಗೊಂಡು ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಯಾರಾದ್ರೂ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಮಾಡಿಸಿ. ಇಲ್ಲ ಪುಟ್ಟದಾಗಿ ಮಾಡಿಸ್ಬಿಟ್ಟು ಮನೆಯಲ್ಲೇ ಆ ಭಗವಂತನಿಗೆ ಹಾರವಾಗಿ ಸಮರ್ಪಿಸ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ನೀವೇ ಕರೆ ಮಾಡಿ ಹೇಳ್ತೀರಾ, ಗುರುಗಳೇ ನೆಮ್ಮದಿ ಮತ್ತೆ ನಮ್ಮ ಜೀವನದಲ್ಲಿ ಬಂದಿದೆ ಅನ್ನತಕ್ಕಂಥದ್ದು. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಚೇತನ್ ಅಂತ ಮೇಡಮ್. ಚೇತನ್ ಅಂತನಾ? ಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಚೇತನ್ ಅವರೇ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪೀಟಿಂಗ್ ಕರೆ ಮಾಡ್ತಾ ಇದ್ದೀವಿ. ಆಹಾ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೌದಾ? ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ ಚೇತನ್ ಅವರೇ. 15/4/91. ಸಮಯ ಮಧ್ಯ 2:55 ಮಂಡೇ. ಮಧ್ಯಾಹ್ನ. ಹಾ, 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಚೇತನ್ ಅವರೇ. 4. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ ಶಂಕರ. ಯಾಕೋ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ದಯವಿಟ್ಟು ಆ ಕಡೆ ಬಂದು ಮಾತಾಡಿ. ಕರೆ ಸಿಗೋದೇ ನಿಮ್ಗೆ ಕರೆ ಸಿಕ್ಕಾಗ್ಲೇ ಹೇಳಿರ್ತಾರೆ ಟಿವಿ ಮುಂದ್ಗಡೆ ನಿಂತ್ಕೋಬಾರ್ದು, ಆ ಮ್ಯೂಟ್ ಮಾಡ್ಬಿಡಿ ಇಲ್ಲ ಅಂದ್ರೆ ಅಂತ. ಹಾಗಿದ್ರು ಅದೇ ಕೆಲಸ ಮಾಡ್ತೀರಾ. ನಿಮ್ಗೆ ಒಬ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಖುಷಿ ಪಡ್ಬೇಕಪ್ಪ. ಲಕ್ಷಾಂತರ ಜನ ಕರೆ ಮಾಡ್ತಿರ್ತಾರೆ, ಅವ್ರು ಕೇಳಿದ್ರೆ ಸಾಕು, ಮಾತಾಡಿದ್ರೆ ಸಾಕು ಅಂತಕ್ಕಂಥ ಒಂದು ಭಾವಾರ್ಥದಲ್ಲಿದ್ದಾರೆ. ಎಷ್ಟು ಹೇಳಿಕೊಟ್ರು ಅದೇ ಮಾಡ್ತೀರಾ. ಇರ್ಲಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಅದೇ ನಂದು ಮುಂದಿನ ಜೀವನ ಹೇಗಿದೆ. ನಂದು ಇವಾಗ ಡಿಪ್ಲೊಮಾ ಫೈನಲ್ ಇಯರ್ ಇದ್ದೀನಿ. ಆಮೇಲೆ BCA ಮಾಡ್ತಾ ಇದ್ದೀನಿ, ಕರೆಸ್ಪಾಂಡೆನ್ಸ್. ಅದೇ ಮುಂದೆ ಇಂಜಿನಿಯರಿಂಗ್ ಮಾಡ್ಬೋದಾ ಅಥವಾ ಏನ್ ಕೆಲ್ಸಕ್ಕೆ ಹೋಗ್ಬೇಕಾ? ನೋಡಿ, ಅತಿ ಮುಖ್ಯವಾಗಿ ಚಂದ್ರ ಕೇತು. ಚಂದ್ರ ಅಂದ್ರೇನೆ ತಾಯಿ, ಚಂದ್ರ ಅಂದ್ರೇನೆ ಮನಸ್ಸು. ಅದ್ರ ಮೇಲೆ ಕೇತು ಪ್ರಭಾವ ಆಯ್ತು ಅಂದ್ರೆ ಒಂಥರ ಗ್ರಹಣ ಪ್ರಭಾವ. ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಇಲ್ಲ. ಅದು ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಹಣಕಾಸು ಇರ್ಬೋದು, ಪ್ರತಿಯೊಂದರಲ್ಲೂ ಏರುಪೇರನ್ನ ನೋಡ್ತಿರ್ತಕ್ಕಂಥ ಒಂದು ಕುಟುಂಬವಾಗಿ ಬಿಟ್ಟಿದೆ. ಒಂದ್ಸಲಿ ಬೇರೆ ಏನೋ ಮಾಡ್ಬೇಕು ಅನ್ಕೋತೀರಿ, ಇನ್ನೊಂದ್ಸಲಿ ಇನ್ನೊಂದೇನೋ ಮಾಡ್ಬೇಕು ಅನ್ಕೋತೀರಿ, ಇನ್ನೊಂದ್ಸಲಿ ಏನೋ ಬೇಡ ಎಲ್ಲಾದ್ರೂ ಹೋಗ್ಬಿಡೋಣ ಅನ್ನತಕ್ಕಂಥ ಭಾವಾರ್ಥವೂ ಇರ್ತಕ್ಕಂಥದ್ದು. ಹೌದು ಅಲ್ವ? ಹೌದಲ್ವಾ? ಹೌದು ಗುರು. ಆ ಚಂದ್ರ ಕೇತು ಪ್ರಭಾವಕ್ಕೆ ಒಂದು ಕೆಲಸ ಮಾಡಿ, ತಾಯಿಯ ಒಂದು ಸೇವೆ ಮಾಡ್ತಕ್ಕಂಥದ್ದು, ತಾಯಿ ಮನಸ್ಸಿಗೆ ನೋವು ಮಾಡದೇ ಇರ್ತಕ್ಕಂಥ ಒಂದು ಪ್ರಸಂಗಗಳನ್ನ ಆದಷ್ಟು ನೋಡ್ಕೊಳ್ಳಿ. ತಾಯಿಗೆ ಆಗಾಗ ಒಂದು ತಿಂಗಳಿಗೊಮ್ಮೆಯಾದ್ರೂ ಒಂದಷ್ಟು ಬೊಗಸೆ ಸಿಹಿಯನ್ನಾದ್ರೂ ತಗೊಬಂದು ಕೊಡ್ತಕ್ಕಂಥದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರೂ ದೇವಿ ದೇವಸ್ಥಾನವಿದ್ದರೆ ಆ ಚಂದ್ರ ಪ್ರಭಾವಕ್ಕೆ ವಿಶೇಷವಾಗಿ ಹೋಗ್ಬಿಟ್ಟು ಒಂದು ಬಟ್ಟಲು ಹಾಲು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಅಷ್ಟಮಿ ದಿನಗಳಲ್ಲೇ ಕೊಡಬೇಕು, ತಪ್ಪಬಾರದು. ಆಯಿತು ಅಂದರೆ ಯಾವುದಾದ್ರೂ ಈ ಒಂದು ವಿಜಯದಶಮಿ ಹಬ್ಬಗಳು ಬಂದಾಗ ವಿಶೇಷ, ಆವತ್ತು ನಿಮ್ಮ ತಾಯಿಗೆ ಹೇಳಿಬಿಟ್ಟು ಒಂದು ಕೆಂಪು ಸೀರೆ,
ಕೆಂಪು ಬ್ಲೌಸ್ ಪೀಸ್ ಇದನ್ನ ಸೇರಿಸಿ ಆ ಬಳೆಯ ಜೊತೆ ದಾನವಾಗಿ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಆಗುತ್ತೆ, ನೀವು ನೆನೆಸಿದ್ದು ಆಗುತ್ತೆ. ಕುಜ ಕೇತು ತುಂಬ ವಿಶೇಷವಾಗಿದ್ದು ಟೆಕ್ನಿಕಲ್ ಲೈನ್ಗೆ ಸಂಬಂಧಪಟ್ಟಂಥದ್ದು, ಇಂಜಿನಿಯರ್ ಲೈನಿಂಗ್ಗೆ ಸಂಬಂಧಪಟ್ಟಂಥದ್ರಲ್ಲಿ ವಿದ್ಯಾಭ್ಯಾಸವಿದೆ, ಮುಂದುವರಿಸಿ. ನಿಧಾನ ಅಷ್ಟೇ, ಸ್ವಲ್ಪ ಕಷ್ಟ ಅನಿಸುತ್ತೆ. ಐ ಆಮ್ ಆಲ್ರೆಡಿ 22, ಬೇರೆಯವರೆಲ್ಲ ಏನೇನೋ ಆಗಿಬಿಟ್ಟಿದ್ದಾರೆ, ನಿಂತ್ಕೊಬಿಟ್ಟಿದ್ದಾರೆ, ನಾನೇನು ಮಾಡ್ಲಿಕ್ಕಾಗಿಲ್ಲ ಅನ್ನತಕ್ಕಂಥ ಮನೋದೌರ್ಬಲ್ಯ ನಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ನೆನಪಿಡಿ, ನೀವಿನ್ನೂ 22. ಇನ್ನೂ ಇದೆ. ಅಬ್ದುಲ್ ಕಲಾಂಜಿ ಪ್ರಧಾನಮಂತ್ರಿ ಆದಾಗ, ರಾಷ್ಟ್ರಪತಿ ಆದಾಗ ಅವರ ವಯಸ್ಸು ನೋಡಿ. ದೇವೇಗೌಡಾಜಿ ಆ ಒಂದು ಪ್ರಧಾನಮಂತ್ರಿ ಆದಾಗ ಅವರ ವಯಸ್ಸು ನೋಡಿ. ಸುಮಾರು 50 ವರ್ಷಗಳ ಅಂತರ ಇದೆ ನಮಗೆ. ಅಂದರೆ 50 ವರ್ಷಗಳು ಇನ್ನೂ ಇದೆ, ನಾವು ಸಾಧಿಸಬಹುದು ಅನ್ನತಕ್ಕಂಥದ್ದು ತೋರಿಸ್ಲಿಕ್ಕೆ ಭಗವಂತ ಅಷ್ಟು ದೊಡ್ಡ ಹಿರಿಯರಿಗೆ ಕೊಟ್ಟಿರ್ತಕ್ಕಂಥ ಪಟ್ಟ. ಅಷ್ಟು ನಿಧಾನವಾಗಿ ನಿಮ್ಮ ಜಾತಕದಲ್ಲೂ ಚಂದ್ರ ಶನಿ ಕೇಂದ್ರ ಭಾವದಲ್ಲಿದ್ದು ವಿಶೇಷ ಸ್ಥಾನ ಪಡಿತೀರಾ. ನಿಧಾನ ಅಷ್ಟೇ ಅಯ್ಯ, ಹೇಳ್ಕೊಂಡಿದ್ದು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಚೇತನ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕರೆಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ದಿದ್ರೆ ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ, ರೆಕಾರ್ಡ್ ಮಾಡ್ಕೊಳ್ಬೇಡಿ. ಗುರುಜಿ ಅವ್ರು ಏನ್ ಹೇಳ್ತಾರೆ ಅದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಹಾಗೆ ನೀವು ಏನ್ ಕೇಳ್ತೀರಾ ಪ್ರಶ್ನೆ ಅದು ಸರಳವಾಗಿರ್ಲಿ ಅಂತ ಹೇಳ್ತಾ ಬನ್ನಿ, ಮುಂದಿನ ಕರೆ ಸಿದ್ಧವಾಗಿದೆ, ಕೇಳೋಣ. ಯಾರು ಮಾಡಿದ್ದಾರೆ? ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನು ಹರ್ಷಿತಾ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು ಮಾ? ಲೀಲಾವತಿ ಅಂತ. ಹುಟ್ಟಿದ ದಿನಾಂಕ ತಿಳಿದಿದ್ಯಾ? 27/12/71. ರಾತ್ರಿ 1:30. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಾ. 5. ಹರ್ಷಿತಾ ಅವರೇ, ಗುರುಜಿ ಇದಾರೆ, ಮಾತಾಡಿ ಮಾ. ಹಲೋ ಗುರುಜಿ. ನಮಸ್ತೆ ಶಂಕರ್. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಿದೆ ಕಾಲ್ ಸಿಕ್ಕಿರೋದು. ನಮ್ಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ. ಆಗ್ಲಿ ಆತಂಕ ಪಡಬೇಡಿ. ಈ ಜಾತಕ ಪ್ರಭಾವ ಕನ್ಯಾ ಲಗ್ನ, ಅತಿ ಮುಖ್ಯವಾಗಿ 1971 ಅನ್ನತಕ್ಕಂಥ ಸಂದರ್ಭದಲ್ಲಿ ಗುರು ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಒಂದು ಭಾವ. ಶನಿ ಬಂದು ಆ 1971 ಭಾವದಲ್ಲಿ ಆ ಒಂದು ವೃಷಭ ರಾಶಿಗೆ ಬರ್ತಕ್ಕಂಥ ಒಂದು ಭಾವ. ಅದರಲ್ಲೂ ನಿಮ್ಮ ತಾಯಿಗೆ ಕೇಂದ್ರಾಧಿಪತಿ ದೋಷ, ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಕುಜ ಬಂತು, ಸುಡಿತು. ಅಲ್ಲಿ ಗನ್ ತಗೊಂಡು ಸುಟ್ಟಿದ್ದೆ ನೇರವಾಗಿ. ಸುಡೋದು ಸುಡ್ತಾರೆ, ಗುಂಡಿಗೆಗಾದ್ರೂ ಸುಡ್ತಾರಾ? ಎಲ್ಲೋ ಪಕ್ಕೆಗೆ ಬಿದ್ದುಬಿಟ್ಟಿದೆ ಅನ್ನೋ ರೀತಿ ಈ ಜಾತಕಕ್ಕೆ. ಶುಕ್ರ ರಾಹು ಸಂಧಿ ಬೇರೆ. ಮಂಚದಲ್ಲಿ ಸುಖವಿಲ್ಲ, ಮಂಚದೊಡೆಯನಿಂದ ಒಲುಮೆ ಇಲ್ಲ. ನಿನ್ನ ತಾಯಿ ನಿಜವಾಗ್ಲೂ ತುಂಬಾ ಹೋರಾಟ ಮಾಡಿರೋ ಜೀವನಮ್ಮ, ತುಂಬಾ. ಅಷ್ಟಿಷ್ಟಲ್ಲ, ಪ್ರತಿಯೊಂದರಲ್ಲೂ ನೋವೆ, ಆದರೂ ನಿಂತಿದೆ. ಈಗಲೂ ಕಿಕ್ಕ ಜಾತಕವೇ. ಕನ್ಯಾ ಲಗ್ನ ಅಂದ್ರೆ ವಯಸ್ಸೇ ಆಗದ ಜಾತಕ, ದೇವರು ಕೊಟ್ಟಿರ್ತಕ್ಕಂಥದ್ದು. ಸಾಧನೆ ದೊಡ್ಡದಿದೆ, ಆತಂಕ ಪಡಬೇಡಿ ಅಂತೇಳಿ. ಗಂಡನ ಮನೆ, ಕುಟುಂಬ ಅನ್ನತಕ್ಕಂಥದ್ದಕ್ಕೆ ಏನೋ ಒಂದು ನೋವು, ರಾಡಿ, ಕೆಸರು ತೊಳ್ಕೋಬಹುದು. ಅದೇನು ದೊಡ್ಡ ವಿಚಾರ ಅಲ್ಲ. ನಿಂತ್ಕೊಂಡಿದೆ, ತೊಳ್ಕೊಂಡಿದೆ, ಎಷ್ಟೋ ಸಾಧನೆ ಮಾಡ್ಕೊಂಡಿದೆ. ನಿಮಗೆಲ್ಲ ಒಂದು ಅಮ್ಮನಾಗಿ ನಿಂತಿದೆ ಆ ತಾಯಿ ಜೀವ. ಅದರಿಂದ ಮನಸ್ಸಿಗೆ ಏನೇನೋ ಹಾಕೊಳ್ತಕ್ಕಂಥದ್ದು ಮಾಡಬೇಡಿ. ಆ ಒಂದು ವೃಶ್ಚಿಕ ರಾಶಿಯ ಗುರು ತುಂಬಾ ವಿಶೇಷ. ಆ ವೃಶ್ಚಿಕ ರಾಶಿಯ ಗುರು ಬಂದ್ರೆ ದಾನ ಧರ್ಮ ಪೂಜೆ ಸಂಸ್ಕಾರ ಹೋಮ ಹವನಾದಿಗಳು ನಡೆಯುತ್ತವೆ. ಆದರೆ ಪೂರ್ಣ ಫಲ ಸಿಗೋದಿಲ್ಲ ಅನ್ನತಕ್ಕಂಥದ್ದು. ಇಚ್ಛಾಮರಣಿ ಆಗುತ್ತಾರೆ. ಅಂದ್ರೆ ಸಾಕು ಭಗವಂತ ನನಗೆ ಅಂದಾಗ ಆ ಮರಣ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ತಾಯಿ. ಅಷ್ಟು ಒಂದು ವಿಶೇಷವಾದ ಜೀವ ನಿಮ್ಮ ತಾಯಿ. ಏನೂ ಆತಂಕ ಪಡಬೇಡಿ. ಆದಷ್ಟು ಆ ಒಂದು ಕೇಂದ್ರಾಧಿಪತಿ ದೋಷ ಇರೋದ್ರಿಂದ ಕುಕ್ಕೆಯಲ್ಲಿ ಒಮ್ಮೆ ಆಶ್ಲೇಷ ಬಲಿಯನ್ನ ಇಡೀ ಕುಟುಂಬ ಮಾಡಿಸ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ತಕ್ಕಂಥದ್ದು. ಆ ಚಂದ್ರ ಬೇರೆ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ. ನಾನು ಅವತ್ತು ಹೇಳಿದ್ದೆ, ಅಶ್ವಿನಿ ನಕ್ಷತ್ರಕ್ಕೆ ಗ್ರಹಣ ದೋಷ ಉಂಟು ಅಂತ. ಅಂದ್ರೆ ಜೀವನದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಬಿರುಗಾಳಿ ಬೀಸಲೇಬೇಕು. ಇವತ್ತು ಮಖ ನಕ್ಷತ್ರಕ್ಕೆ ಹೇಳೋದುಂಟು. ನಾನು ಮೊನ್ನೆ ಅಶ್ವಿನಿ ನಕ್ಷತ್ರಕ್ಕೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದೆ, ಪರಿಹಾರವನ್ನು ಹೇಳಿದ್ದೇನೆ ಮೊನ್ನೆನೆ. ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಯ್ತು ಅಂತ ಹೇಳಿದ್ರೆ ತೀರ್ಥಕ್ಷೇತ್ರಗಳಲ್ಲಿ ನಿಮ್ಮ ತಾಯಿಗೆ ದರ್ಶನಕ್ಕೆ ಹೋದಾಗ ಅಲ್ಲಿಂದ ತೀರ್ಥ ಪ್ರಸಾದ ತಗೊಬಂದು ಯಾರಿಗಾದ್ರೂ ದಾನವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೇಳಿ. ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಸುನಿಲ್ ಅಂತ. ಸುನಿಲ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತಾವು? ಬ್ಯಾಂಗ್ಳೂರಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕವನ್ನ ತಿಳಿಸಿ.
ಸುನಿಲ್ ಅವರೇ, ಹಾ ನೀವು ಹುಟ್ಟಿದ ದಿನಾಂಕವನ್ನ ಹೇಳಿ. 16/5 16/5 1996. ಸಮಯ 7:30ರಿಂದ 7:45 ಬೆಳಗ್ಗೆನ ಸಂಜೆನಾ ಅಪ್ಪ? ಬೆಳಗ್ಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 5. ಗುರುಜಿ ಇದ್ದಾರೆ, ಮಾತಾಡಿ. ಸುನಿಲ್. ಹಲೋ, ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಾವು ನಮ್ಮ ಭವಿಷ್ಯ ಮತ್ತೆ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಖಂಡಿತ ಹೇಳ್ತೇನೆ, ಬಟ್ ನಿಮ್ಗೆ ಏನಂದ್ರೆ ಕನ್ಫ್ಯೂಷನ್ ಸ್ವಾಮಿ, ನೀವು ತುಂಬಾ ಕನ್ಫ್ಯೂಷನ್ ವ್ಯಕ್ತಿತ್ವ. 2 ದಿನ ಜಿಮ್ಮು, 2 ದಿನ ಡಾನ್ಸು, 2 ದಿನ ಮ್ಯೂಸಿಕ್ಕು, 2 ದಿನ ಕಣ್ಣೊಡಿ, 2 ದಿನ ಸುತ್ತಾಟ, 2 ದಿನ ಸೀರಿಯಸ್ ಓದು, 2 ದಿನ ಕಂಪ್ಯೂಟರು, 2 ದಿನ ಬ್ಯಾಟು, ಇದೇ ಆಗ್ಬಿಟ್ಟಿದೆ. ಯಾವುದು ಒಂದ್ರಲ್ಲಿ ನಿಗಾ ಬರೋದಿಲ್ಲ. ನೋಡಿ, ನೀವೇನೇನೋ ಮಾಡ್ತೀರಾ. ನೀವು ಇನ್ನೊಂದು ನೋಡಿಬೇಕಾದ್ರೆ ಆ ತಿಂಡಿ ಸಮೇತನೂ ಅಷ್ಟೇ. ಒಂದೇ ತಿಂಡಿ ಇಟ್ಟರೆ ಇಷ್ಟ ಆಗೋದಿಲ್ಲ. ಹೋಗಮ್ಮ ಡೈಲಿ ಇದೇ ಇಡ್ತೀಯ ಅಂತಕ್ಕಂಥದ್ದು. ಬೆಳಿಗ್ಗೆ ಏಳ್ಲಿಕ್ಕೆ ಮನಸ್ಸಾಗೋದಿಲ್ಲ. ಚಂದ್ರ ಬೇರೆ 12ನೇ ಮನೆ, ನಿದ್ರಾಸ್ಥಾನ. ರಾತ್ರಿ ಎಲ್ಲ ಬೇಕಾದ್ರೆ ಎದ್ದಿರ್ತೀರ. ಆ ಗೇಮಿಂಗ್ಸು ಅದು ಇದು ಅಂತ ಕೈಗೆ ಸಿಕ್ಬಿಡ್ತು ಅಂದ್ರೆ ಬುಧನ್ ತತ್ವ ಆಡ್ಕೊಂಡಿದ್ಬಿಡ್ತೀರ. ಫ್ರೆಂಡ್ಸು ಅಂತಕ್ಕಂಥದ್ದಂದ್ರೆ ಎಸ್, ಅದೇ ಮನೇಲಿ ಅಮ್ಮ ಏನಾದ್ರು ಹೇಳಿದ್ರು ಅಂದ್ರೆ ಬೇಗ ಕೋಪ ಬರುತ್ತೆ. ಅಯ್ಯೋ ಹೋಗಮ್ಮ, ಹೋಮ್ವರ್ಕ್ ಇದೆ, ಅದು ಓದ್ಕೋಬೇಕು, ಇದು ಮಾಡಬೇಕು, ಹಂಗೆ ಹಿಂಗೆ ಏನಾದ್ರೂ ಒಂದು ಹೇಳಿ ಎಕ್ಸ್ಕ್ಯೂಸಸ್ ಕೊಡ್ತಿರ್ತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಸರಿ, ಈ ಬುಧನ್ ತತ್ವಕ್ಕೆ ಸ್ವಲ್ಪ ಕಷ್ಟವಾದ ಪರಿಹಾರ ಹೇಳ್ತಾನೆ, ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು 2 ಕಿವಿಗೆ ಪುಟ್ಟದಾಗಿ ಸ್ಟಡ್ ಹಾಕ್ತಕ್ಕಂಥದ್ದು, ಒಂದು ಪುಟ್ಟ ಓಲೆ ಹಾಕಿ ಸಂಜೆ ಮನೆಗೆ ಬಂದ ತಕ್ಷಣ ಆ ಒಂದು ರಕ್ತ ಚಂದನವನ್ನ ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ಒಂದು ಸ್ಫಟಿಕ ಮಾಲೆಯನ್ನ ಕುತ್ತಿಗೆಯಲ್ಲಿ ಧರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸಂಜೆ ಹೊತ್ತು ರಾತ್ರಿ ಮಲಗುವಾಗ ತೆಗೆದಿಟ್ಬಿಡಿ. ಹಾಗೆ ಆ ಒಂದು ಸ್ಫಟಿಕ ಮಾಲೆಯನ್ನ ಒಂದು ನಿಯಮ ಇದೆ ಜಪ ಮಾಡಲಿಕ್ಕೆ. ಹೀಗೆ ಇಟ್ಕೋಬೇಕಾಗುತ್ತೆ, ಹೀಗೆ ಮೇಲಕ್ಕೆ ಮಾಡಬೇಕಾಗುತ್ತೆ. ಹರಿ ಓಂ ತತ್ಸತ್ ಜೈ ಗುರುದತ್ತ, ಹರಿ ಓಂ ತತ್ಸತ್ ಜೈ ಗುರುದತ್ತ. ಯಾಕಂದ್ರೆ ಗುರು ನಿಮ್ಮ ಜಾತಕದಲ್ಲಿ ವಕ್ರ. ಯಾರು ಗುರು ವಕ್ರ ಇರುತ್ತೋ ಅವ್ರು ಇನ್ನೇನೂ ಅಲ್ಲ, ತುಂಬಾ ಒಳ್ಳೆಯವರು, ಬುದ್ಧಿವಂತರು, ದಡ್ರು. ದೇ ಕ್ವಶನ್ಸ್, ಇದ್ಯಾಕೆ, ಏನಕ್ಕೆ ನೀರೇ ಕುಡಿಬೇಕು, ಏನಕ್ಕೆ ಬಿಸಿನೀರೇ ಕುಡಿಬೇಕು, ಏನಕ್ಕೆ ಅದಕ್ಕೆ ತುಳಸಿನ ಹಾಕೊಂಡು ಕುಡಿಬೇಕು, ಏನಕ್ಕೆ ಮಜ್ಜಿಗೆಗೆ ಒಂದು ಜೀರಿಗೆ ಹಾಕೊಂಡೇ ಕುಡಿಬೇಕು, ಏನಕ್ಕೆ ಒಗ್ಗರಣೆ ಮಾಡಿನೇ ತಿನ್ಬೇಕು, ಈ ರೀತಿ ಒಂದು ಪ್ರಶ್ನೆಗಳು ಯಾವಾಗಲೂ ಉದ್ಭವಿಸ್ತಿರುತ್ತೆ. ಮಾಡಬೇಡ ಅಂದಿದ್ದೆ ಮಾಡೋದು, ಹೋಗ್ಬೇಡ ಅಂದಿದ್ದೆ ಹೋಗೋದು, ತಿನ್ಬೇಡ ಅಂದಿದ್ದೆ ತಿನ್ನೋದು, ಇದು ಆಗ್ತಿರುತ್ತೆ. ಇನ್ನೂ ಒಂದು ನೋಡಿ, ನಿಮ್ಮ ಮನಸ್ಸು ಏಕಾಗ್ರತೆ ಗೊತ್ತಾಗಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ನೀವು ನೈಟೆಲ್ಲ ಅನ್ಕೋತೀರಾ, ಐಲ್ ಡೂ ದಿಸ್, ಐಲ್ ಡೂ ದ್ಯಾಟ್, ಐಲ್ ಗೆಟ್ ಅಪ್ ಬೈ ದಿಸ್ ಟೈಮ್, ಐಲ್ ಡೂ ಲೈಕ್ ದಿಸ್ ಅಂತ. ಹೇಳೋದೇ ಇಲ್ಲ. ಎದ್ದೊಳ್ತೀರಾ ತಡಪಟ ತಡಪಟ ತಡಪಟ, ಆತುರ ಅರ್ಜೆಂಟು. ಏನ್ ಮಾಡಿದ್ರು ಟೈಮಿಗೆ ಸರಿಯಾಗಿ ನೀವು ಕಾಲೇಜ್ಗೆ ಹೋಗೋಕ್ಕಾಗೋಲ್ಲ, ಫಂಕ್ಷನ್ಗೆ ಹೋಗೋಕ್ಕಾಗೋಲ್ಲ, ಟೈಮಿಗೆ ಸರಿಯಾಗಿ ಎದ್ದೋಳಕ್ಕಾಗೋದಿಲ್ಲ. ಇದೆಲ್ಲವೂ ಆಗ್ತಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದೋ ಅಲ್ವೋ? ಹೌದೌದು ಗುರುಜಿ. ಸರಿ, ಆ ಬುಧನ್ ಭಾವಕ್ಕೆ ಇನ್ನೂ ಒಂದು ಕಷ್ಟದ ಪರಿಹಾರ ಹೇಳ್ತೇನೆ. 2 ಮೂಗು ಹೆಣ್ಮಕ್ಳು ಚುಚ್ಚಿದಾಗ ಚುಚ್ಚಿಸಿ, ಒಂದ್ಸಲ ಗನ್ ಶಾಟ್ ಹೊಡಿಸಿ. ಈ ಇಡ ಪಿಂಗಳ ಸುಷುಮ್ನ ನಾಡಿಗೆ ಒಂದು ಕನೆಕ್ಟಿವಿಟಿ ಇರುತ್ತೆ. ದೆಲ್ ಬಿಕಮ್ ಮೋರ್ ಶಾರ್ಪ್. ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಈ ಒಂದು 17 ವಯಸ್ಸಾಗಿದ್ದು ಏಕಾಗ್ರತೆ ಬರ್ತಿಲ್ಲ. 17ನೇ ವಯಸ್ಸಿನಲ್ಲೇ ತುಂಬಾ ಒಂದು ಅದ್ಭುತವಾದಂಥ ಶಕ್ತಿ. ಇಟ್ಸ್ ಲೈಕ್ ಮಿಡ್ಲ್ ಆಫ್ ದ ಸ್ಟೇಜ್ ಅಂತ ಹೇಳ್ತೇವೆ. ಅತ್ತ ಕಡೆ ಬಾಲಕನೂ ಅಲ್ಲ, ಇತ್ತ ಕಡೆ ಯುವಕನೂ ಅಲ್ಲ. ದೇ ಕೆನ್ ನಾಟ್ ಬ್ಯಾಲೆನ್ಸ್ ದೋಸ್ ಥಿಂಗ್ಸ್. ಅದರಲ್ಲೂ ಈ ಥರ ಬುಧವಕ್ರ ಇರ್ತಕ್ಕಂಥವ್ರು ಏನಾದರೂ ಒಂದು ಎಡವಟ್ಟು ಮಾಡ್ಕೊಬಿಡ್ತಾರೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಎಲ್ಲಿ ಆದರೂ ಹಯಗ್ರೀವ ಸ್ವಾಮಿ ದೇವಸ್ಥಾನಗಳ ಇದ್ರೆ ಪ್ರಯತ್ನ ಮಾಡಿ, ಇಲ್ಲ ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ ದರ್ಶನ ಮಾಡಲಿಕ್ಕೆ ಗುರುವಾರಗಳಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಪ್ರತಿನಿತ್ಯ ಒಂದು ದೊಡ್ಡ ಪತ್ರೆ ಎಲೆಯನ್ನು ತಿನ್ನತಕ್ಕಂಥದ್ದು, ಒಂದು ಕೃಷ್ಣ ತುಳಸಿ ಎಲೆಯನ್ನು ತಿನ್ನತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಿಮಗೆ ಸ್ವಲ್ಪ ಕಫ, ಡಸ್ಟಲಜಿ, ಥ್ರೋಟ್ ಇನ್ಫೆಕ್ಷನು, ಆಗಾಗ ಹೆಡ್ಡೇಕು, ಇದೆಲ್ಲವೂ ಆಗ್ತಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಅಲ್ವೋ? ಹೌದು ಗುರುಜಿ, ಹೌದು. ಅದನ್ನ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತಿನ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಬಜೆ ಸುಟ್ಟು ಬಿಟ್ಟು ಕೂಡ ಜೇನಿನಲ್ಲಿ ಕಲಸಿ ತಿನ್ನತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಸ್ವಲ್ಪ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಟ್ 2 ವೀಲರ್ಸ್ ಓಡಿಸ್ಬೇಕಾದ್ರೆ ಎಚ್ಚರಿಕೆ, ಸರಿಯಾಗಿ ಬಿದ್ದಿರ್ತೀರ ಆಲ್ರೆಡಿ. ಈ ಮಂಡಿಗೋ ಕೈಗೋ ಇಲ್ಲೆಲ್ಲಾದ್ರೂ ಒಂದು ಪೆಟ್ಟು ಮಾಡ್ಕೊಂಡು ಬಂದಿರ್ತೀರಿ. ಇರೋಲ್ಲ ನಿಮಗೆ. ಗಾಡಿ ಮೇಲೆ ಕುತ್ಕೊಂಡ್ರಿ ಅಂದ್ರೆ ಅದು ಕ್ಷಣಾರ್ಧದಲ್ಲಿ ಒಳ್ಳೆ ಮಿಂಚಿನ ವೇಗ ಹತ್ತಿಸ್ಬಿಡ್ಬೇಕು, ಸ್ಪೀಡಾಗಿ ಹೋಗ್ಬೇಕು, ತುಂಬಾ ಸ್ಪೀಡ್. ನೀವು
ಅದೇನಾಗುತ್ತೋ ಗೊತ್ತಿಲ್ಲ. ಯು ಆರ್ ವೆರಿ ಸ್ಲೋಡ್ ಮ್ಯಾನ್, ಬಟ್ ಸಮ್ ಟೈಮ್ಸ್ ಯು ಆರ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆರ್ ಕಂಟ್ರೋಲ್ ಯುವರ್ ಇನ್ಸ್ಟಿಂಕ್ಟ್ಸ್. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು. ಹಾ, ಸ್ವಲ್ಪ ಟೂ ವೀಲರ್ ಅವಾಯ್ಡ್ ಮಾಡಿ. ನೀರಲ್ಲಿ ಮುಳುಗೇಳಬೇಕು ಅನ್ನತಕ್ಕಂಥದ್ದಿದೆ. ಸ್ವಿಮ್ಮಿಂಗ್ ಎಲ್ಲ ಹೋದಾಗ ಯಾರಾದರೂ ಎಕ್ಸ್ಪರ್ಟ್ ಇಲ್ಲದೆ ನೀರಲ್ಲಿ ಇಳಿಬೇಡಿ. ವಾಟ್ ಎವರ್ ಯು ಆರ್ ಎಕ್ಸ್ಪರ್ಟ್, ದಯವಿಟ್ಟು ನಿಮಗೆ ನೋಡಿ ನೀರಲ್ಲಿ ತುಂಬ ಹೊತ್ತು ಹೇಳಿದ್ರೆ ಕ್ರಾಂಪಿಂಗ್ ಆಗುತ್ತೆ. ಈ ಥರ ಕಾಲು, ಈ ಥರ ಕೈ, ಈ ಥರ ಥಂಡಿ ಬಂದರೆ ಈ ಥರ ಎಳ್ಕೊಳ್ಳುತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು. ಹಾ, ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಆದಷ್ಟು ಅಮ್ಮನ ಮಾತು ಕೇಳಿ. ಕರಿಯರ್ ಈಸ್ ಫ್ಯಾಂಟಾಸ್ಟಿಕ್. ಜಸ್ಟ್ ಸ್ಲೋ ಡೌನ್, ಜಸ್ಟ್ ಸ್ಲೋ ಡೌನ್. ಒಂದು ಗುರಿ, ಒಂದು ಪುಟ್ಟ ಒಂದು ನೀವು ತುಂಬ ಅಭಿಮಾನಿಸ್ತಕ್ಕಂಥ ಯಾರಾದರೂ ವ್ಯಕ್ತಿಯ ಫೋಟೋವನ್ನು ಹಾಕ್ಕೊಳ್ಳಿ ದೊಡ್ಡದಾಗಿ. ಎವ್ರಿ ಡೇ ಯು ನೀಡ್ ಟು ವಾಚ್ ವೆನ್ ಎವರ್ ಯು ಆರ್ ಡೂಯಿಂಗ್ ಜಪ. ಐ ವಾಂಟ್ ಟು ಬಿ ದ್ಯಾಟ್, ಐ ವಾಂಟ್ ಟು ಬಿ ದ್ಯಾಟ್, ಐ ವಿಲ್ ಬಿಕಮ್ ಲೈಕ್ ದ್ಯಾಟ್, ಐ ವಿಲ್ ಪ್ರೂವ್ ಲೈಕ್ ದ್ಯಾಟ್. ಯಾಕಂದರೆ ನೀವು ತುಂಬ ಸೆನ್ಸಿಟಿವ್. ಹೆಣ್ಮಗು ಕಣ್ಣೀರು ಹಾಕ್ಕೊಬಿಡ್ತೀರಾ, ಕೊರಗ್ಬಿಡ್ತೀರಾ, ನನಗೆ ಯಾರೂ ಇಲ್ಲ, ನಾನೇನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ. ಅದೇ ದೊಡ್ಡ ಸಮಸ್ಯೆ. ನಿಮಗಿನ್ನೇನು ಅಲ್ಲ, ಆ ಒಂದು ಒಳಗಡೆ ಇರ್ತಕ್ಕಂಥ ಕೀಳರಿಮೆ. ಯು ಆರ್ ಮ್ಯಾಕಮ್ಯಾನ್, ಏನು ಬೇಕಾದ್ರೂ ಮಾಡ್ಬೋದು. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ. ಸೂರ್ಯಪ್ರಭಾವ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಸಾಧನ ಮಾಡ್ಕೋತೀರಾ. ವಿಶೇಷವಾಗಿ ಈ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟಂಥದ್ದು, ಇಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಎರಡರಲ್ಲಿ ಯಾವ್ದು ತಗೊಂಡ್ರು ಸಾಧನೆ ಮಾಡ್ಕೋತೀರಾ. ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸುನಿಲ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಹಳ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ರಿ. ಮಖ ನಕ್ಷತ್ರದವ್ರಿಗಂತೂ ಇದ್ದೇ ಇದೆ ಗ್ರಹಣ ದೋಷ. ಆದ್ರೆ ಅದರ ಜೊತೆಗೆ ಎಂ ಅಕ್ಷರದಿಂದ ಸ್ಟಾರ್ಟ್ ಆಗೋ ಒಂದು ಲೆಟರ್ ಏನಿರುತ್ತೆ, ಅಂತವರ ಹೆಸರಿಗೂ ಕೂಡ ಇದರ ಒಂದು ಪ್ರಭಾವ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ರಿ. ಮಖ ನಕ್ಷತ್ರ ಅಂದ್ರೆ ಮಹಾ ಅಕ್ಷರ. ಮಲ್ಲಿಕಾ ಇರ್ಬೋದು, ಮೀನಾಕ್ಷಿ ಇರ್ಬೋದು, ಮೃಣಾಲಿನಿ ಇರ್ಬೋದು, ಮಂಜುಳಾ ಇರ್ಬೋದು, ಮಿಲಿಂದ್ ಅಂತ ಇರ್ಬೋದು, ಮನೋಹರ್ ಅಂತಿರ್ಬೋದು, ಮನೋಜ್ ಅಂತಿರ್ಬೋದು, ಮಾಣಿಕ್ಯಂ ಇರ್ಬೋದು, ಮುನಿರಾಜು ಅಂತಿರಬಹುದು, ಮಂಜುನಾಥ್ ಇರಬಹುದು. ಈ ಮಹಾ ಅಕ್ಷರಕ್ಕೆ ಅಂತ ಒಂದು ವೈಬ್ರೇಷನ್ ಇದೆ. ನಿಮಗೆ ಗೊತ್ತಿಲ್ಲ, ಈ ಮಖ ನಕ್ಷತ್ರದವರು ಚಾಂಡಾಳರಲ್ಲಿದ್ದರೆ ಮಹಾ ಚಾಂಡಾಳರು, ಗುರುಗಳಲ್ಲಿದ್ದರೆ ಮಹಾಗುರುಗಳು, ಟೆಕ್ನಿಕಲ್ ಲೈನಲ್ಲಿದ್ದರೆ ಮಹಾ ಟೆಕ್ನಿಷಿಯನ್ಸ್, ಕಳ್ಳರಲ್ಲಿದ್ದರೆ ನಿಮಗಿಂತ ದೊಡ್ಡ ಕಳ್ಳರಿಲ್ಲ, ಕುಡುಕರಲ್ಲಿದ್ದರೆ ನಿಮಗಿಂತ ದೊಡ್ಡ ಕುಡುಕರಿಲ್ಲ, ಸಾಧನೆಯ ಮಟ್ಟದಲ್ಲಿ ನಿಂತರೆ ನಿಮಗಿಂತ ದೊಡ್ಡ ಸಾಧನೆಯ ವ್ಯಕ್ತಿಯೇ ಇಲ್ಲ. ಅದಕ್ಕೆ ಅದನ್ನು ಮಹಾ ನಕ್ಷತ್ರ ಅನ್ನೋದು. ಯು ಆರ್ ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಂತ್ಕೊಂಡ್ರೆ. ಇಲ್ಲ, ಯು ಆರ್ ದಿ ವರ್ಸ್ಟ್. ನೀವು ನೋಡಿ, ತಪ್ಪು ತಿಳ್ಕೋಬಾರ್ದು. ಗುರುಜಿ ಮಾತು ಹೇಳಿದ್ರಲ್ಲ ಅಂತ. ದ ಫ್ಯಾಕ್ಟ್ಸ್ ಆರ್ ದಿಸ್. ನಿಜವನ್ನೇ ಹೇಳ್ತೇನೆ. ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಲಿಸ್ಟ್ ತೆಗೆಸಿ. ತುಂಬ ದೊಡ್ಡ ಗಲಾಟೆಗಳು, ಪರೋಡಿಗಳು, ಈ ಒಂದು ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳಲ್ಲಿ ನೋಡಿ, ಮಂಜುನಾಥ್ ಅನ್ನೋದು ಟಾಪ್ 10 ಅಲ್ಲಿ ಇರಲೇಬೇಕು. ಮಂಜುನಾಥ್, ಮಹೇಶ್, ವಡಿ ಪಡಿ ತಡಿ ಅನ್ನತಕ್ಕಂಥದ್ದು. ಸೂಸೈಡ್ ಮಾಡ್ಕೊಂಡಿರೋತಕ್ಕಂಥ ಟಾಪ್ 10 ಅಲ್ಲಿ ನೋಡಿ, ಅದರಲ್ಲೂ ಕೂಡ ಈ ಮಂಜು, ಈ ಮಾ ಅನ್ನತಕ್ಕಂಥ ಹೆಸರಿನ ವ್ಯಕ್ತಿ ಇರಲೇಬೇಕು. ಮಂಜುಳಾ, ಮೀನಾಕ್ಷಿ, ಮಹೇಶ್ವರಿ, ಮಲ್ಲಿಕಾ ಅನ್ನತಕ್ಕಂಥದ್ದು ಟಾಪ್ 10 ಹೆಸರುಗಳು. ಇಟ್ಸ್ ಅ ವೈಬ್ರೇಷನ್. ತುಂಬಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಟಾಪ್ 10 ಹೆಸರಲ್ಲಿ ನೋಡಿ, ಅಲ್ಲೂ ಕೂಡ ಈ ಮಾ ಅಕ್ಷರದ ವ್ಯಕ್ತಿಗಳು ಇರಲೇಬೇಕು, ಇರಲೇಬೇಕು. ಆ ಒಂದು ಅದ್ಭುತವಾದಂಥ ಶಕ್ತಿ ಈ ಮಾ ಅಕ್ಷರಕ್ಕೆ. ಅಂದ್ರೆ ಟಾಪ್ 10 ಅಲ್ಲಿ ಇದ್ದೇ ಇರ್ತಾರೆ ಅವರು. ದೇ ಕೆನಾಟ್ ಕಮ್ ಔಟ್, ದೇ ಕೆನಾಟ್ ಕಮ್ ಔಟ್. ಅಂತ ಒಂದು ಅದ್ಭುತವಾದಂಥ ಮಖ ನಕ್ಷತ್ರ, ಕೇತುವಿನ ಪೂರ್ಣ ನಕ್ಷತ್ರ. ಆ ಮಖ ನಕ್ಷತ್ರಕ್ಕೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಅದೇನೆಂದ್ರೆ ಮ್ಯಾಗ್ನೆಟಿಕ್ ವೈಬ್ರೇಷನ್. ಯಾರನ್ನು ಬೇಕಾದ್ರೂ ಕನ್ವಿನ್ಸ್ ಮಾಡ್ತಕ್ಕಂಥ ಶಕ್ತಿ, ಯಾರನ್ನು ಬೇಕಾದ್ರೂ. ಇವರೊಂಥರ ಮಾವುತ. ಎಷ್ಟು ದೊಡ್ಡ ಆನೆನಾದ್ರೂ ಪಳಗಿಸ್ತಕ್ಕಂಥ ಶಕ್ತಿ ಈ ನಕ್ಷತ್ರದವ್ರಿಗಿರುತ್ತೆ. ಇವ್ರು ಇದ್ಬಿಟ್ರೆ ಸಾಕು, ಅವನು ಎಂಥ ಗಲಾಟೆ ಮಾಡೋ ಮನುಷ್ಯ ಇರ್ಬೋದು, ತಲೆ ಹರಟೆ ಮನುಷ್ಯ ಇರಬಹುದು, ಎಂಥ ಒಂದು ಬುದ್ಧಿವಂತ, ನಾನೇ ದೊಡ್ಡ ಬುದ್ಧಿವಂತ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇರಬಹುದು, ಪಳಗಿಸ್ಕೋತಾರೆ. ಅವ್ರಿಗೆ ನೋಡಿ ಎಲ್ಲ ಗೊತ್ತಿರುತ್ತೆ. ತುಂಬಾ ಕಡಿಮೆ ಜನಕ್ಕೆ ಒಳ್ಳೇದು ಗೊತ್ತಿರುತ್ತೆ, ಕೆಟ್ಟದ್ದು ಗೊತ್ತಿರುತ್ತೆ. ಕೆಲವರು ಒಳ್ಳೆಯವ್ರ ಹತ್ರ ಮಾತ್ರ ಇರ್ತಾರೆ, ಕೆಲವರು ಕೆಟ್ಟವ್ರ ಹತ್ರ ಮಾತ್ರ ಇರ್ತಾರೆ. ಇವರು ಬೆಣ್ಣೆಲ್ ಕೂದಲು ತೆಗೆದ ಹಾಗೆ ಮಖ ನಕ್ಷತ್ರ ಫೋರ್ಸ್ ಅಂದ್ರೆ. ಎಲ್ಲರ ಹತ್ರ ಹೇಗೆ ಕೆಲಸ ತಗೋಬೇಕು ಗೊತ್ತು, ಎಲ್ಲರ ಹತ್ರ ಹೇಗಿರಬೇಕು ಗೊತ್ತು, ಎಲ್ಲರ ಹತ್ರ ಹೇಗೆ ಕೆಲಸ ಮಾಡಿಸ್ಬೇಕು ಗೊತ್ತು. ದೇ ಆರ್ ಮಂತ್ರಿಗಳು. ಮಂತ್ರಿ ಏನು? ರಾಜಮಂತ್ರಿ. ಜೀವನ ಪರ್ಯಂತ ಬಹುದೊಡ್ಡ ಸಾಧನೆಗಳು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವಗಳ ಒಂದು ಪರಂಪರೆ ಅಂದ್ರೇನೆ ಮಖ ನಕ್ಷತ್ರ. ಆದರೆ ನಿಮ್ಮ ಮೇಲೆ
ಯಾವಾಗಲೂ ಒಂದು ಅಪವಾದ ಬರ್ತಾನೆ ಇರುತ್ತೆ. ಅದೇನಿರ್ಬೋದು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದ್ ನೋಡಿ. ಈಗ ಒಂದು ಪತ್ರವನ್ನ ನೋಡೋಣ ಬಾಗುಜಿ. ಮಾಗಡಿ ರೋಡ್ನಿಂದ ಶಾಂತಿ ಅನ್ನೋರು ಬರೀತಿದ್ದಾರೆ ಪತ್ರವನ್ನ. ಅವರ ಮದುವೆ ಆದ ದಿನಾಂಕ 12/3/95 ಭಾನುವಾರ ಬೆಳಗ್ಗೆ 10:12 ಅಂತ ತಿಳಿಸಿದ್ದಾರೆ ಗುರುಜಿ. ಅವರ ಸಮಸ್ಯೆ ಏನಪ್ಪಾ ಅಂದ್ರೆ, ನಾವಿಬ್ರು ಒಟ್ಟಿಗೆ ಇದ್ದಿದ್ದಕ್ಕಿಂತ ಜಾಸ್ತಿ ಬೇರೆ ಆಗಿದ್ದೇ ಹೆಚ್ಚು ಗುರುಜಿ. ಜೊತೆಗೆ ನಾವು ಬೇರೆ ಆಗ್ಬಿಡೋಣ ಅಂತ ಕೋರ್ಟಿಗೆ ಕೇಸ್ ಹಾಕಿದ್ವಿ. ಅವ್ರು ತುಂಬಾ ಕಿರುಕುಳ ಕೊಟ್ಟರು ಅವ್ರ ಮನೆಯವರು ಅಂತ. ಆದ್ರೆ ಇತ್ಯರ್ಥ ಆಗ್ಲಿಲ್ಲ. ಈಗ ಸದ್ಯಕ್ಕೆ ಮತ್ತೆ ಜೊತೆಯಾಗಿದ್ದೀವಿ ಗುರುಜಿ. ಏನೋ ಕಾರಣದಿಂದ ಮಾಂಗಲ್ಯವನ್ನ ಬಿಚ್ಚಿಟ್ಬಿಟ್ಟು ಈಗ ಮತ್ತೆ ಹಾಕೋಬೇಕು. ಆದ್ರೆ ಆ ಮಾಂಗಲ್ಯವನ್ನ ತಿರುಪತಿ ಹುಂಡಿಗೆ ಹಾಕ್ಬಿಡ್ಬೇಕು ಅನ್ಕೊಂಡಿದೀನಿ. ಬೇರೆಯೊಂದನ್ನ ಹಾಕೊಬೇಕು ಅನ್ಕೊಂಡಿದೀನಿ. ಮುಂದೆ ನನ್ನ ಮಕ್ಕಳು ನಾವೆಲ್ಲ ಚೆನ್ನಾಗಿರ್ತೀವ ಅಂತ ಕೇಳ್ತಿದ್ದಾರೆ. ಖಂಡಿತ ಚೆನ್ನಾಗಿರ್ತೀರಾ. ಆದ್ರೆ ಕುಟುಂಬ ಅನ್ನೋದು, ಜಾಯಿಂಟ್ ಫ್ಯಾಮಿಲಿ ಅನ್ನೋದು ನಿಮಗೆ ನೋವೇ. ಸಪ್ರೇಟ್ ಬನ್ನಿ, ಎಲ್ಲ ಸರಿ ಆಗ್ತಕ್ಕಂಥದ್ದು. ಎರಡನೇದು, ನೀವು ಮಾಂಗಲ್ಯ ಪ್ರಶ್ನೆ ಕೇಳಿದ್ದೀರಾ. ಗೊತ್ತೋ ಗೊತ್ತಿಲ್ಲದೆಯೋ ತೆಗೆದಿಟ್ಬಿಟ್ಟಿದ್ದೇನೆ ಅಂತ. ಒಂದೊಂದು ಸಮಯ ಏನೂ ಅಲ್ಲ, ಎಲ್ಲ ಸಮಯನೂ ಅಷ್ಟೇ. ಈಗ ಡಾಕ್ಟರ್ ಹತ್ರ ಹೋದ್ರೆ ಸರ್ಟನ್ ಹೆಣ್ಮಕ್ಳಿಗೆ ಸರ್ಟನ್ ಆಪರೇಷನ್ಸ್ಗೆ, ಸರ್ಟನ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲ ತೆಗೀರಿ ಅಂತಾರೆ. ಪಾಪ ಆ ಮಕ್ಕಳೇ, ಆ ಡಾಕ್ಟರ್ಗಳೇ ಹಾಕ್ಕೊಂಡಿರೋದಿಲ್ಲ, ಒಂದು ಉಂಗುರ ಸಮೇತ ಹಾಕ್ಕೊಂಡಿರೋದಿಲ್ಲ. ಹಾಕೋಬಾರ್ದು. ಬೈ ಚಾನ್ಸ್, ಬೈ ಮಿಸ್ಟೇಕ್ ಏನೋ ಒಂದು ಆಗಿಬಿಟ್ರೆ, ಈ ಹಾರ್ಟ್ ಆಪರೇಷನ್ ಅಲ್ಲಿ ಆಗ್ಬೇಕಾದ್ರೆ ನಿಮ್ಗೆ ಮಾಂಗಲ್ಯ ಹಾಕ್ಸಿಟ್ಟಿರ್ತಾರೆ, ಏನೋ ತೆಗ್ಸಿಟ್ಟಿರ್ತಾರೆ, ಅಲ್ಲಿಗೆ ಲೋಪದೋಷ ಆಗ್ಬಿಡ್ತಾವ. ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಬಟ್ಟೆ ತಗೋಬೇಕಾದ್ರೆ 10 ಬಟ್ಟೆ ಮುಟ್ಟಿರ್ತೀವಿ. ಅಲ್ಲಿಗೆ ಆ ಬಟ್ಟೆಗಳು ಬೇರೆಯವ್ರು ಹಾಕೊಂಡವರೆಲ್ಲ ಮಡಿ ಆಗ್ಬಿಡ್ತಾವ. ಊಟ ಪ್ರತಿನಿತ್ಯ ತಿಂತೇವೆ. ಎಲ್ಲೋ ಬೆಳೆದಂಥ ತರಕಾರಿ, ಎಲ್ಲೋ ಬೆಳೆದಂಥ ಹಣ್ಣು, ಎಲ್ಲೋ ಬೆಳೆದಂಥ ಅಕ್ಕಿ, ಯಾರೋ ಬೆಳೆದಿದ್ದು, ಎಲ್ಲಿ ಏನೇನೋ ಗೊಬ್ಬರ ಹಾಕಿರ್ತೀವಿ. ಅದನ್ನೆಲ್ಲ ಯೋಚನೆ ಮಾಡಿ ನೋಡಿ. ಅದನ್ನು ಹಾಕೊಂಡು ನೀಟಾಗಿ ತೊಳೆದ್ಬಿಟ್ಟು ಅಚ್ಚುಕಟ್ಟಾಗಿ ಶಿವಾಯ ಅಂತ ತಿಂದ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ತಿಂದೆದ್ದೊಳ್ತೇವೆ. ಆಗ ಅದಕ್ಕೆ ಮಡಿ ಇಲ್ವೋ? ಅವೆಂಥದ್ದು ಇಲ್ಲ. ನಿಮ್ಮ ಮನೋಭಾವನ, ಅದನ್ನು ಮನಸ್ಸಿಂದ ಮೊದಲು ತೆಗಿರಿ. ದೇರ್ ಈಸ್ ನೋ ಮರು ಮಾಂಗಲ್ಯ ಧಾರಣ ಅನ್ನುವುದು ಎಲ್ಲೂ, ಯಾವ ವೇದದಲ್ಲೂ ಎಲ್ಲೂ ಇಲ್ಲ. ಜೀವನದಲ್ಲಿ ಒಮ್ಮೆಯೇ ಮದುವೆ, ಗಂಡ, ಹುಟ್ಟು, ಸಾವು, ಈ 3 ವಿಚಾರದಲ್ಲಿ ಮಾತ್ರ ನಾವು ಜ್ಯೋತಿಷಿಗಳು ಕೈ ಇಡೋದಿಲ್ಲ. ತಿಳಿದವರು ಹುಟ್ಟು, ಸಾವು, ಮದುವೆ ಅದನ್ನ ಬರೀತಕ್ಕಂಥ ತಾಕತ್ತಿರೋದು ಭಗವಂತನಿಗೊಬ್ಬನಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಅಲ್ಲಿಗೆ ಮಾಂಗಲ್ಯ ತೆಗೆದಿಟ್ಬಿಟ್ರೆ ಅಕಸ್ಮಾತ್ ಕಟ್ಟಾಯ್ತು ತಾಯಿ, ಏನೋ ಕಿತ್ತೋಯ್ತು, ಪಾಪ ಕೆಲವರು ದಾರದಲ್ಲೇ ಇರ್ತಾರೆ ಜೀವನ ಪರ್ಯಂತ, ಬರೀ ಒಂದು ಅರಿಶಿಣ ಕುಂಭದಲ್ಲಿ ಇರ್ತಾರೆ. ಅದೆಲ್ಲ ಏನೂ ಲೆಕ್ಕಕ್ಕೆ ಬರೋದಿಲ್ಲ. ಅದನ್ನ ಮನಸ್ಸಿಂದ ತೆಗೀರಿ. ಆ ಮಾಂಗಲ್ಯ ಅನ್ನೋದು ಏನಕ್ಕೆ ಗೊತ್ತಾ? ಇಟ್ಸ್ ರಿಜಿಸ್ಟ್ರೇಷನ್ ಆಫ್ ಎ ಫರ್ಮ್ ಆರ್ ಎ ಪ್ರಾಪರ್ಟಿ. ಯು ಬಿಲಾಂಗ್ಸ್ ಟು ಸಂಬಡಿ. ನಿಮ್ಮನ್ನ ನೋಡ್ತಕ್ಕಂಥವ್ರು ಗೌರವ ಕೊಡಬೇಕು. ಈ ಹೆಣ್ಣು ಇನ್ನೊಬ್ಬರ ಸೊತ್ತು. ಆ ಕರಿಮಣಿ ನೋಡ್ತಿದ್ದ ಹಾಗೆ ಹೆಣ್ಣಿಗೆ ಆಶಾ ಜಾಸ್ತಿ, ಕಾಮ ಜಾಸ್ತಿ. ಕಾಮ ಅಂದ್ರೆ ಆಸೆ, ಹಿಂಗಿರ್ಬೇಕು, ಹೀಗಿರ್ಬೇಕು, ನಂಗೆ ಅಂದ ಜಾಸ್ತಿ ಅನ್ನೋದು ಗೊತ್ತಾಗಬಾರ್ದು. ಯಾವುದೇ ಹೆಣ್ಣಿಗೆ ನಾನು ಅಂದಗಾತಿ ಅನ್ನುವುದು ಗೊತ್ತಾಯ್ತು, ಅಲ್ಲಿ ಆ ಮನೆ ಕುಸಿದು ಹೋಯಿತು. ಇದು ನಿಯಮ. ಕುಟುಂಬ ಒಡೆದು ಹೋಯಿತು. ಹೆಣ್ಣಿಲ್ಲದೆ ಗಂಡಿರಲಾರ, ಆದರೆ ಗಂಡಿಲ್ಲದೆ ಹೆಣ್ಣು ಇರಬಲ್ಲಳು. ಅದಕ್ಕೆ ಆಕೆಗೆ ಅಷ್ಟು ನಿಯಮ ಹಾಕೋದು. ಸೊಂಟಕ್ಕೊಂಡಾಬು, ಕೈಗೊಂದು ಕಡ್ಗ, ಇಲ್ಲಿಗೊಂದಿದು, ಬಳೆಗಳು ಹಾಕ್ಸು, ಉಂಗುರಗಳು ಹಾಕ್ಸು, ಮೂಗುತಿ ಹಾಕ್ಸು, ಕಿವಿಗೆ ಹಾಕ್ಸು, ಇಲ್ಲಿ ಕುಂಕುಮ ಇಡ್ಸು, ಇಲ್ಲಿ ಸಿಂಧೂರ ಇಡ್ಸು, ಕಾಲುಂಗುರ ಹಾಕ್ಸು, ನೆರಿಗೆ ಇಷ್ಟೇ ನೆರಿಗೆ ಕಟ್ಟಬೇಕು. ನೆರಿಗೆ ಕಟ್ಟಿ ಆ ಒಂದು ಹೊಕ್ಕಳು ಕೆಳಗೆ ಹುಟ್ಟಬೇಕಾ, ಹೊಕ್ಕಳು ಮೇಲೆ ಹಾಕಬೇಕಾ, ಸೆರಗ ಹಾಕಿದ್ರೆ ಎಡಗಡೆ ಹಾಕ್ಬೇಕಾ, ಬಲಗಡೆ ಹಾಕ್ಬೇಕಾ, ಆ ತಾಂಬೂಲ ತಗೋಬೇಕಾದ್ರೂ ಹೇಗೆ ತಗೋಬೇಕು, ಬಗ್ಬೇಕಾ ಬೇಡವಾ, ಯಾರಿಗ್ ನಮಸ್ಕಾರ ಹಾಕ್ಬೇಕು, ಯಾರಿಗ ಹಾಕಬಾರ್ದು, ಇಷ್ಟೆಲ್ಲ ನಿಯಮಗಳನ್ನ ಮೊದಲಿಂದ ಮಾಡ್ಕೊ ಬಂದಿರೋದು. ಅದಕ್ಕೆ ಆ ಕರಿಮಣಿ ಇದ್ದಾಗ ಆ ಒಂದು ಹೆಣ್ಣನ್ನ ಇನ್ನೊಂದು ಹೆಣ್ಣು ಕೂಡ ತುಂಬಾ, ಹೆಣ್ಣಿಗೆ ನೋಡಿ, ನೀವು ನಂಬಿದ್ರೆ ನಂಬಿ, ಗಂಡಸರ ದೃಷ್ಟಿಯಲ್ಲ ಜಾಸ್ತಿ ಬೀಳೋದು, ಹೆಣ್ಣಿಗೆ ಹೆಣ್ಣೇ ದೃಷ್ಟಿ, ಕಾಕ ದೃಷ್ಟಿ. ಒಂದು ಹೆಣ್ಣು ಮಗು ಚೆನ್ನಾಗಿದ್ದಾಳೆ ಅನ್ಕೊಂಡ್ರೆ ಬಂತು, ಹಾಗೇ ನೋಡ್ತಿರ್ತಾರೆ. ಬೇರೆಯವ್ರು ಯಾರು ಬೇಕಿಲ್ಲ. ಎಷ್ಟೋ ಮನೆಗಳಲ್ಲಿ ಸ್ವಂತ ಅತ್ತೆ ಮಗನಿಗೆ ಮಾಡಿರ್ತಾರೆ, ಸ್ವಂತ ತಮ್ಮನ ಮಗಳನ್ನೋ ಅಣ್ಣನ ಮಗಳನ್ನೋ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಅನುರಾಗ ಜಾಸ್ತಿಯಾಗಿ ಅವನೇನಾದ್ರೂ ಚೆನ್ನಾಗಿದ್ಬಿಟ್ಟ ಅಂತ ಇಟ್ಕೊಳ್ಳಿ, ಮುಗಿತಲ್ಲಿಗೆ ಕೈಗೆ ಹಾಕೋಬಿಟ್ಟಿದ್ದಾಳೆ. ಈ ಥರದ್ದು ಏನೇನೋ ಒಂದು ಭಾವಾರ್ಥಗಳು. ಮದುವೆ ಮಾಡಿರೋದೇ ಅವ್ರು ಆನಂದವಾಗಿರ್ಲಿಕ್ಕೆ. ಇಲ್ಲಿ ನೋಡಿದ್ರೆ ಆಮೇಲೆ ಅವ್ರಿಗೆ ಮೆಣಸಿನ್ಕಾಯಿ ಖಾರ ಹಚ್ಚೋದು, ಅವನನ್ನ ಜೀವನ ನರಕ ಮಾಡಿಟ್ಟು ಬಿಟ್ಟಿರ್ತಾರೆ. ಇರಲಾರ ಇರಲಾರ ಆ ನೋವನ್ನ ಸಹಿಸಲಾರ. ಹೆಣ್ಣಿಗೆ ಹೆಣ್ಣೇ ಶತ್ರು, ಗಂಡಲ್ಲ ಶತ್ರು, ಹೆಣ್ಣಿಗೆ ಹೆಣ್ಣೆ. ಅವಳಿಗೆ ಅಂದ ಏನಾದ್ರು ಇದ್ದು ಬಿಡ್ತು ಅಂದ್ರೆ ನೋಡಿಬೇಕಾದ್ರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದ ಅಂದ್ರೆ ನೋಡಿ, ಹೆಣ್ಮಕ್ಳು ಗಮನಿಸಿ ನೋಡಿ, ಗಂಡಸರೆಲ್ಲ ನಿಮ್ಮನ್ನು ನೋಡೋದು, ಹೆಂಗಸರೇ ನೋಡ್ತಿರ್ತಾರೆ.
ಅದಕ್ಕೆ ಬೇಗ ಸುಸ್ತಾಗೋದು, ಏನೋ ಒಂಥರ ಕೆಟ್ಟದಾಗಿ ಮನೋಭಾವನೆಗಳಾಗೋದು, ದೇಹ ವಿಚಿತ್ರವಾಗಿ ಇನ್ನೇನೋ ಬಯಸೋದು, ಇನ್ನೇನೇನೋ ಗಂಡನನ್ನೇ ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ, ಮನೆಗೆ ಬಿಟ್ಕೊಳ್ಳಲ್ಲ, ಮನೆ ಬೇಡ, ಇದೆಲ್ಲ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಆ ದೋಷ ಹೋಗ್ಲಿ ಅಂತಾನೆ ಆ ಕರಿಮಣಿಯ ಜೊತೆ ಮಾಂಗಲ್ಯ ಹಾಕ್ಸುತ್ತಾರೆ. ಯು ಬಿಲಾಂಗ್ಸ್ ಟು ಸಂಬಡಿ ಎಲ್ಸ್. ನಿನ್ನಲ್ಲಿ ಆ ಪ್ರಜ್ಞೆ ಇರಬೇಕು, ಆ ಸುಪ್ತ ಪ್ರಜ್ಞೆ ಇರಬೇಕು. ಇದು ನನ್ನದು, ನಾನು ಇನ್ನೊಬ್ಬರ ಮನೆಯ ಸೊಸೆ, ಒಂದು ಮಗುವಿನ ತಾಯಿ, ಒಂದು ಕುಟುಂಬದ ಒಡತಿ ಅನ್ನೋದು ಆ ಕರಿಮಣಿಯಿಂದ ಆ ಒಂದು ಫೋರ್ಸ್ ಗೊತ್ತಾಗಬೇಕು. ಯು ಶುಡ್ ನೋ ದಟ್ ಕೈ ಬಳೆ, ಐ ಬಿಲಾಂಗ್ಸ್ ಟು ಸಂಬಡಿ. ಅದಕ್ಕೆ ಆ ಸದ್ದುಗಳು ಕೇಳಿಸ್ತಿರ್ಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥ ಅಷ್ಟೇ. ಸೊ ಅದರಿಂದ ಮನಸ್ಸಿಗೆ ಆತಂಕ ಹಾಕೋಬೇಡಿ. ಅಯ್ಯೋ ಮಾಂಗಲ್ಯ ನಾನು ತೆಗೆದಿಟ್ಟುಬಿಟ್ಟಿದ್ದೆ ಕಾರಣಾರ್ಥಗಳಿಂದ, ನೋವಾಗಿತ್ತು. ಇವಾಗ ಒಂದು ತಿಂಡಿ ತಗೋತೀರಾ, ತುಂಬ ಆಸೆ ಪಟ್ಟು ತಗೋತೀರಾ, ತಿಂತೀರಾ 2 ತುತ್ತು, ತುಪ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಹಿಂಗೆ ತಳ್ತೀವಿ. ಹೌದು ಅಲ್ವಾ? ಇಟ್ಕೊಳ್ಳಲ್ಲ ನಾವು. ಒಂದು ಸೀರೆ ತುಂಬ ಆಸೆ ಪಟ್ಟು ಕಂಚಿ ಸೀರೆನೇ ಇಳ್ಕಲ್ ಸೀರೆನೆ ಅಂತ ತಗೋತೀವಿ, ಯಾಕೋ ಹರಿದು ಬಿಟ್ಟಿದೆ, ಏನಕ್ಕೋ ಇಷ್ಟ ಆಗಲಿಲ್ಲ, ಉಟ್ಕೊಂಡ್ಮೇಲೆ ಇದಿಷ್ಟೇನ ಅನ್ನಿಸ್ತು, ಅದನ್ನು ಹಾಕೊಂಡು ಒದ್ದಾಡ್ತಿರ್ತೀವೋ, ತೆಗೆದಿಟ್ಟಿರ್ತೇವೆ. ಆಮೇಲೆ ಇನ್ನೊಂದು ದಿನ ಅಯ್ಯೋ ನನ್ನ ಅಪ್ಪ ಕೊಡಿಸಿದ್ದಲ್ವಾ ಅಂತ ಎಲ್ಲೋ ಮನಸ್ಸಾಗಿ ಆಸೆಪಟ್ಟು ಸೇರಿಸಿ ತೊಗೊಂಡಿದ್ದಲ್ವ ಅಂತ ಮತ್ತೆ ಉಟ್ಕೋತಿರ್ತೀವಿ. ಹಾಗೆ ಎಲ್ಲೋ ಮನಸ್ಸಿನ ಒಂದು ಪ್ರಚೋದನೆ, ಅಲ್ಲಿ ಸುತ್ತಮುತ್ತಲಿನ ಪರಿಸರ ಆಗಿ ತೆಗೆದಿಟ್ಟಿದ್ರಿ. ಹಾಗಂತ ಹೇಳ್ಬಿಟ್ಟು ಅದನ್ನು ಹಾಕೋಬಾರ್ದು ಅಂತೇನಿಲ್ಲ. ನಿಮ್ಮ ಯಜಮಾನ ಕಟ್ಟಿದ್ದೆ, ಅವನೇ ದಣಿ, ಮತ್ತು ಒಂದಾಗಿದ್ದೀರಾ. ಆ ಒಂದಾದ ದ್ಯೋತಕವಾಗಿ ನಿಮ್ಮ ಕುತ್ತಿಗೆಯಲ್ಲೇ ಇರಲಿ. ವೆಂಕಯ್ಯ ಏನು ಮಾಡ್ತಾನೆ, ಅವನೇ ಅವನ ಹೆಂಡತಿ ಜೊತೆಲಿಲ್ಲ, 3 ಗಳಿಗೆ ಇರಲಿಲ್ಲ. ಇಷ್ಟಕ್ಕೂ ಬ್ರಹ್ಮ ಶಿವ ಎಲ್ಲರೂ 3 ಕೋಟಿ ದೇವತೆಗಳು ನಿಂತು ಮಾಡಿದಂಥ ಮದುವೆ, ನಾರದ ಮಹರ್ಷಿಗಳು ಇಟ್ಟಂಥ ಮುಹೂರ್ತ, ಆ ಬ್ರಹ್ಮಚಾರಿ ಇಟ್ಟ ಮುಹೂರ್ತ ಎಲ್ಲಿದ್ದಾರೆ? ತಗೊಂಡೋಗ್ಬಿಟ್ಟು ವೆಂಕಟೇಶ್ವರನ ಹತ್ರ ಹಾಕಿಬಿಟ್ಟು ಬಂದು ನಿಮಗೆ ಮತ್ತೆ ಇದು ಮಾಡಿಬಿಡ್ತಾನೋ. ಮೊದಲು ಆ ಭ್ರಮೆಯಿಂದ ಹೊರಗಡೆ ಬನ್ನಿ, ಹಾಕ್ಕೊಳ್ಳೋ ತಾಯಿ. ನಿಮ್ಮ ಯಜಮಾನನ ಹತ್ರನೇ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ, ಒಂದು ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ 4:15 5:15 ಮನೆಯಲ್ಲೇ ದೇವ್ರ ಮುಂದ್ಗಡೆ ಇಟ್ಟು, ಅದಕ್ಕೆ ಧೂಪ ದೀಪ ನೈವೇದ್ಯ ಇಟ್ಟು, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ಅವನ ಕೈಯಿಂದ ಕಟ್ಟಿಸ್ಕೊಳ್ಳಿ. ಅವನಿಗಿಂತ ದೇವನಿಲ್ಲ. ಪ್ರೀತಿ ಕೊಡೋನು ಅವನೇ, ಯುದ್ಧ ಮಾಡಿದ್ದು ಅವನ ಹತ್ರನೇ, ಮುನಿಸ್ಕೊಂಡಿದ್ದು ಅವನ ಹತ್ರನೇ, ಈಗ ಒಂದಾಗಿರೋದು ಅವನ ಹತ್ರನೇ. ಅವನಿಗಿಂತ ಇನ್ಯಾರೋ ಬೇಕು ಸ್ನೇಹಿತ. ಹೋಗುತ್ತಾಯಿ, ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀರಾ, ಯೋಚನೆ ಮಾಡಬೇಡಿ. ಜಿ, ನಾವೆಲ್ಲರೂ ಕಾಯ್ತಾ ಇದೀವಿ. ಮಖ ನಕ್ಷತ್ರದವರ ಕುರಿತು ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ರಿ, ಮುಂದೆ ಗುರುಜಿ. ಖಂಡಿತ. ಈ ಮಖ ನಕ್ಷತ್ರ ಒಂದು ಅಪವಾದಕ್ಕೆ ಯಾವಾಗಲೂ ಒಳಗಾಗ್ತಾರೆ ಅನ್ನತಕ್ಕಂಥ ಮಾತು ಹೇಳಿದೆ. ಅದು ವ್ಯವಹಾರಗಳಲ್ಲಿ ಅವ್ರ ಮೇಲೆ ಅಪಾರ್ಥ ಬರುತ್ತೆ, ಕುಟುಂಬದಲ್ಲಿ ಅಪಾರ್ಥ ಬರುತ್ತೆ. ಅವರಿಗೆ ಕುಟುಂಬದ ಮೇಲೆ ತುಂಬ ಮಮಕಾರ, ಬಟ್ ಆದರೂ ಹೆತ್ತವರಿಂದ ದೂರ ಆಗ್ತಕ್ಕಂಥದ್ದು, ಹೆತ್ತವರೇ ಇಲ್ಲದೆ ಆಗತಕ್ಕಂಥದ್ದು, ಹೆತ್ತವರಿದ್ದು ಇಲ್ಲದೆ ಇರತಕ್ಕಂಥ ಒಂದು ಭಾವಾರ್ಥ ಆಗುತ್ತೆ. ಅವ್ರಿಗೆಲ್ಲ ಮಾಡ್ತಾರೆ. ಒಂದೇ ಇವರ ಬೋಲ್ಡ್ನೆಸ್. ಎಲ್ಲರನ್ನ ಐ ಲವ್ ಯು ಅಂತಕ್ಕಂಥವ್ರು ತಮ್ಮ ಕುಟುಂಬದ ಬಗ್ಗೆ ಐ ಲವ್ ಯು ಅನ್ಲಿಕ್ಕೆ ಎಲ್ಲೋ ಒಂಚೂರು ಹಿಂದೇಟ್ ಹಾಕೋತಾರೆ. ಅದರಿಂದ ಅವ್ರ ಮೇಲೆ ಅಪಾರ್ಥ ಬರ್ತಕ್ಕಂಥದ್ದಾಗುತ್ತೆ. ಕುಟುಂಬದ್ವೇಷಿ, ನಮ್ಮ ಕಡೆ ನೋಡಲ್ಲ, ಸ್ವಾರ್ಥೀತ, ಬರೀ ಹೊರಗಡೆ ಜನ ಪ್ರೀತಿ ಪ್ರೇಮ ಸಂಗಾತಿ ಇದೇ ಇರ್ತಾರೆ, ನಮ್ಮ ಕಡೆ ನೋಡೋದಿಲ್ಲ ಅನ್ನತಕ್ಕಂಥ ಭಾವಾರ್ಥ ಖಂಡಿತ ಇಲ್ಲ. ದೇ ಆರ್ ದ ಮಾಸ್ಟರ್ ಪೀಪಲ್. ನೋಡಿ ಬೇಕಾದ್ರೆ ಮಂಜುಳಾ ಅಂತಕ್ಕಂಥ ಮಕ್ಕಳು ನೋಡಿ, ಮಾಲಿನಿ ಅನ್ನತಕ್ಕಂಥ, ಮಾಲಾ ಅನ್ನತಕ್ಕಂಥ, ಮಲ್ಲಿಕಾ ಅನ್ನತಕ್ಕಂಥ ಹೆಣ್ಮಕ್ಳನ್ನ ನೋಡಿಬೇಕಾದ್ರೆ, ಮೀನಾಕ್ಷಿ ಅನ್ನತಕ್ಕಂಥ ಹೆಣ್ಮಕ್ಳನ್ನ ನೋಡಿ ತುಂಬ ಪ್ರೀತಿಸ್ತಾರೆ. ಆ ಸಂಸ್ಕಾರ, ಆ ಪೂಜೆ, ಆ ನಿಯಮ ಅದ್ಭುತವೇ ಆ ಹೆಣ್ಮಕ್ಳು. ಆದರೂ ಗಂಡನ ವಿಚಾರದಲ್ಲಿ ನೋವು ತಿಂದಿರ್ತಾರೆ, ಇಲ್ಲ ಗಂಡನ ತಂದೆ ತಾಯಿ ವಿಚಾರದಲ್ಲಿ ನೋವು ತಿಂದಿರ್ತಾರೆ. ಏನೋ ಒಂದು ನೋವು. ಗಂಡನೇ ಅವ್ರಿಗೆ ಶತ್ರು ಇನ್ಯಾರು ಅಲ್ಲ, ಆದರೂ ಅವನು ಏನೇ ಎಡವಟ್ಟು ದಾಸೆ ಆಗಿದ್ರೂ ಅವ್ರು ಬಿಟ್ಕೊಡೋದಿಲ್ಲ. ಈ ಮಂಜುಳಾ, ಮಲ್ಲಿಕಾ, ಮೀನಾಕ್ಷಿ ಅಂತಕ್ಕಂಥವ್ರು ಒಳಗಡೆನೇ ಬೆಟ್ಟದಷ್ಟು ನೋವಿದ್ರು ಮೇಲೆ ಆಕಾಶನಗರದ್ದು ಕುಂಕುಮ ಇಟ್ಕೊಂಡು ಆ ಒಂದು ನಗು, ಆ ಒಂದು ಕಷ್ಟವನ್ನು ಸಹಿಸ್ತಕ್ಕಂಥ ಒಂದು ಭಾವ, ತುಂಬ ಮಾನಸಿಕವಾಗಿ ಬಹುದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ನಕ್ಷತ್ರ ಮಖ ನಕ್ಷತ್ರ. ಅದರಿಂದಲೇ ತುಂಬ ಸೂಸೈಡ್ ಕೇಸುಗಳು ಆಗ್ತಕ್ಕಂಥದ್ದು ಕೂಡ ಟಾಪ್ 10 ಆತ್ಮಹತ್ಯೆಗಳ ಲಿಸ್ಟ್ನಲ್ಲಿ ನೀವು ನೋಡಿ. ಈ ಮಂಜುಳಾ, ಮೀನಾಕ್ಷಿ, ಮಲ್ಲಿಕಾ, ಮಲ್ಲಿಗೆ ಅನ್ನತಕ್ಕಂಥ ಹೆಸರಿನ ಇಲ್ಲ ಈ ಮಂಜುನಾಥ್, ಈ ಥರದ ಒಂದು ಪ್ರಭಾವದ ವ್ಯಕ್ತಿಗಳು ಬೇಗ ಆಗ್ತಕ್ಕಂಥದ್ದು. ಇಲ್ಲ ನೀವೇನಾದರೂ ಈ ಹುಚ್ಚಾಸ್ಪತ್ರೆ, ಈ ಮಾನಸಿಕ ತಜ್ಞ ರೋಗಿಗಳ ಹತ್ರ ಕೇಳಿ ನೋಡಿ. ದೀಸ್ ಆರ್ ದ ಪೀಪಲ್ಸ್, ದ ಮೋಸ್ಟ್ ಟಾಪ್ 10 ಪೀಪಲ್ ವಿಲ್ ವಿಸಿಟ್. ಟಾಪ್ 10 ಹೆಸರುಗಳಲ್ಲಿ ಈ ಒಂದು ಮಹಾ ಅಕ್ಷರದ ವ್ಯಕ್ತಿಗಳಿಗೆ ಮಾನಸಿಕವಾಗಿ ತುಂಬ ಕೂಗು ಬಿಡ್ತಾರೆ. ದೇ ಲುಕ್ ವೆರಿ ಸ್ಟ್ರಾಂಗ್. ಅಯ್ಯೋ, ಅವ್ರ ಕಂಠ ಕಂಚಿನ ಕಂಠವೇ ಅವ್ರದ್ದು.
ಏನಾದ್ರೂ ಗೂಟ್ರ ಹಾಕಿದ್ರೆ ಒಳ್ಳೆ ಗೂಳಿ ಗೂಟ್ರ ಹಾಕ್ದಾಗೆ. ಕೆಲಸ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ 10 ರಾವಣ ಬ್ರಹ್ಮರೇ ಅವರು. ಆ ಮಟ್ಟದ ಒಂದು ಶಕ್ತಿ. ನಿದ್ದೆ ಕಡಿಮೆ ಅವರಿಗೆ. ಆ ಕಣ್ಣೇ ಒಂದು ಮೋಹಕ. ಅದು ಗಂಡಾದ್ರೂ ಅಷ್ಟೇ. ಹೆಣ್ಣು ಮಕ್ಕಳು ಹಿಂಗ್ ನೋಡ್ತಿರ್ತಾರೆ ಅವ್ರ ಕಣ್ಣನ್ನ. ಹೆಣ್ಣಾದ್ರಂತೂ ಮುಗೀತು. ಕೇಳಿ ನೋಡಿ ಬೇಕಾರೆ ಈ ಮಂಜುಳಾ, ಮೀನಾಕ್ಷಿ, ಮರಗದಂ ಅನ್ನತಕ್ಕಂಥ ಹೆಣ್ಣು ಮಕ್ಕಳನ್ನ ಕೇಳಿ ನೋಡಿ. ಏನೋ ಗುರುಗಳೇ ಹೆಂಗ್ ನೋಡ್ತಾರೆ ಗೊತ್ತಾ, ತಿಂದ ಹಾಕುವ ಹಾಗೆ, ಒಳ್ಳೆ ಎಲ್ಲೂ ನೋಡ್ದಿದ್ದ ಹಾಗೆ ನೋಡ್ತಾರೆ ಅಂತಕ್ಕಂಥದ್ದು. ಅಲ್ಲೊಂದು ಅದ್ಭುತವಾದ ಶಕ್ತಿ ಆ ಕೇತು ನಕ್ಷತ್ರ. ನೀವು ನಿಮ್ಮಲ್ಲಿ ಒಳಗೊಬ್ಬ ಗುರುವಿನಿದ್ದಾನೆ. ಆದರೆ ಆ ಗುರುವಿನ ಮೀರಿದ ಆ ಒಂದು ಬುಧ ಭಾವ, ಲೆಕ್ಕಾಚಾರ ಭಾವ. ಸೊ ನೀವು ಲೆಕ್ಕಾಚಾರದಲ್ಲಿ ತಪ್ಪು ಅಂತ ಅಪವಾದನೂ ಬರುತ್ತೆ. ಏನೋ ಮಾಡ್ತಾರಪ್ಪ ಇವರು, ಏನೋ ಕೈ ಕೆಲಸ ಮಾಡ್ತಾರೆ, ಏನೋ ಲಂಚ ತಗೋತಾರೆ, ಏನೋ ಎಡವಟ್ಟು ಮಾಡ್ತಿದ್ದಾರೆ, ಏನೋ ಇದೆ ಅಂತ ನಿಮ್ಮ ಮೇಲೆ ಅಪವಾದ ಬರಲೇಬೇಕು. ವಾಟ್ ಎವರ್ ದ ಕಾಸ್ಟ್. ನೀವು ಕೆಲಸ ಮಾಡ್ತಿದ್ರೆ ಬೇರೆ ಯಾರಾದ್ರೂ ನಿಮ್ಗೆ ತುಳಿತಾರೆ, ಇಲ್ಲ ಎಳಿತಾರೆ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಇಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ಸೇ ನಿಮ್ಮ ಬಗ್ಗೆ ಒಂದು ಕೆಟ್ಟ ಪ್ರಚಾರ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಇಲ್ಲಪ್ಪ ಅವ್ನ ಕೈ ಬಾಯಿ ಅಂತಕ್ಕಂಥದ್ದು. ಖಂಡಿತ ನಿಮ್ಮ ಭಾವ ಅದಾಗಿರೋದೇ ಇಲ್ಲ. ಬಟ್ ಯು ವಿಲ್ ಬಿ ಇನ್ ಅ ರಾಂಗ್ ಟೈಮ್, ರಾಂಗ್ ಪ್ಲೇಸ್, ರಾಂಗ್ ಪೀಪಲ್. ಯಾರೋ ಕುಡಿತಿದ್ದಾನೆ, ಬೈ ಚಾನ್ಸ್ ಅಲ್ಲಿ ಏನೋ ಒಂದು ಕೆಲಸ ಇತ್ತು, ಹೋಗಿದ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಆಗ ನೀವು ಒಳಗಡೆ ಹೋಗ್ತೀರ. ನಿಮ್ಮ ಜೀವನದಲ್ಲಿ ಈ ಮಾ ಅಕ್ಷರದವ್ರು ಒಂದ್ಸಲಿ ಆದ್ರೂ ನನ್ನ ಅನುಭವಕ್ಕೆ ಗೊತ್ತಿದ್ದ ಹಾಗೆ ಹೊಡೆದಾಟ, ಬಡಿದಾಟ, ಗಲಾಟೆನಲ್ಲಿ ಪಾಲ್ಗೊಳ್ಳಲೇಬೇಕು. ಇಲ್ಲ ಪೊಲೀಸ್ ಹತ್ರ ಆದ್ರೂ, ಪೊಲೀಸ್ ಸ್ಟೇಷನ್ ಮೆಟ್ಲಾದ್ರೂ ಹತ್ತು ಬರಬೇಕು, ಇಲ್ಲ ಪೊಲೀಸ್ ಹತ್ರ ಒಂದು ಪೆನಾಲ್ಟಿ ಆದ್ರೂ ಕಟ್ಟಬೇಕು. ದಿಸ್ ವಿಲ್ ಹ್ಯಾಪನ್. ಕೇತು ನಕ್ಷತ್ರಕ್ಕೆ ರಾಹು ನಕ್ಷತ್ರ ನೇರವಾಗಿ ನೋಡ್ತಕ್ಕಂಥದ್ದು. ಆದರೆ ನಿಮಗೆ ವೈಭೋಗಕ್ಕೆ ಕೊರತೆ ಇರೋದಿಲ್ಲ. ಆರೋಗ್ಯದಲ್ಲಿ ಏನಾದ್ರೂ ದೋಷ ಇಡುತ್ತೆ. ಕನ್ಫರ್ಮ್ ಮಗ ನಕ್ಷತ್ರಕ್ಕೆ ಕಿಡ್ನಿನಲ್ಲಿ ಸ್ಟೋನ್ ಆಗ್ತಕ್ಕಂಥದ್ದು. ಈ ಮಂಜುಳಾ ಇರಬಹುದು, ಈ ಒಂದು ಮಲ್ಲಿಕಾ ಇರಬಹುದು. ಗುಪ್ತ ರೋಗವಂತೂ ಕಾಡ್ಲೇಬೇಕು ನಿಮಗೆ. ಹುಚ್ಚುತನ, ಉನ್ಮಾದ, ತಲೆ ಸುತ್ತಿ ಬೀಳೋದು, ಪ್ರಜ್ಞೆ ತಪ್ಪಿ ಬೀಳತಕ್ಕಂಥದ್ದು, ಇಲ್ಲ ಒಳಗಡೆ ಏನೋ ಒಂದು ಗುಪ್ತವಾದ ಕಾಯಿಲೆ, ಗೆಡ್ಡೆ, ರಾಹು ನೋಡುತ್ತೆ ನೇರವಾಗಿ. ಶುಕ್ರ ಗ್ರಂಥಿಗಳಲ್ಲಿ ಪ್ರಾಬ್ಲಮ್, ಅಂದ್ರೆ ಜನನಾಂಗಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಇಲ್ಲ ಸ್ಲಿಪ್ ಡಿಸ್ಕ್, ಬೆನ್ನಿನಲ್ಲಿ ಏನಾದ್ರೂ ಒಂದು ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗಬೇಕು. ಇಲ್ಲ ಕೇತು ಅಂದ್ರೇನೆ ಲಂಗ್ಸ್, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವೀಸಿಂಗ್. ಡ್ರಿಂಕಿಂಗ್ ಅಭ್ಯಾಸ ಇದ್ರೆ ಕಂಟ್ರೋಲ್ ಮಾಡಿ, ಸ್ಮೋಕಿಂಗ್ ಅಭ್ಯಾಸ ಇದ್ರೆ ಕಂಟ್ರೋಲ್ ಮಾಡಿ. ಕಂಪಲ್ಸರಿ ವಿನಾಯಕನನ್ನ ಪೂಜೆ ಮಾಡ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ನಂಜುಂಡೇಶ್ವರ, ಅರುಣಾಚಲೇಶ್ವರ, ಇನ್ನೂ ಮುಖ್ಯವಾಗಿ ನಮ್ಮ ಧರ್ಮಸ್ಥಳದ ಮಂಜುನಾಥ. ನೀವು ವರ್ಷಕ್ಕೊಮ್ಮೆ ದರ್ಶನ ಮಾಡಲೇಬೇಕು ಕೇತು ನಕ್ಷತ್ರವಾಗಿ. ಇನ್ನಷ್ಟು ಪರಿಹಾರಗಳನ್ನ ಮುಂದಿನ ಭಾಗದಲ್ಲಿ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಳ್ಳೆದಾಗ್ಲಿ. ಹಾಗೆ ವೀಕ್ಷಕರೇ, ಮರಿದೆ ನೀವು ಓದ್ತಾ ಇದ್ದೀರಾ ತಾನೇ ವಿಜಯವಾಣಿ ಪತ್ರಿಕೆಯನ್ನ? ಯಾಕಂದ್ರೆ ಅದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಗುರೂಜಿಯವರು ಬರೀತಾರೆ ದಿನ ಭವಿಷ್ಯವನ್ನ. ಹಾಗೆ ನಿಮ್ಗೊಂದು ವಿಶೇಷವಾದ ಮಾಹಿತಿ ನೀಡಬೇಕು. ಏನ್ ಗೊತ್ತಾ, ದಿನವೂ ಗುರೂಜಿಯವರು ನಮ್ಗೆ ರಾಶಿ ಫಲಗಳನ್ನ ಹೇಳ್ತಾರೆ. ಆದ್ರೆ ಇವತ್ತು ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಏನದು ಬದಲಾವಣೆ ಕೇಳೋಣ ಬನ್ನಿ ಗುರೂಜಿ. ಖಂಡಿತ. ಮೊದಲು ಮಖ ನಕ್ಷತ್ರಕ್ಕೆ ಪರಿಹಾರಗಳು ಹೇಳ್ತಿದ್ದೆ. ನಿಮಗೆ ಸಹೋದರಿಯರಿದ್ರೆ ಅವ್ರಿಗೇನಾದ್ರೂ ಸಹಾಯ ಮಾಡಿ. ಅವರೇ ನಿಮಗೆ ಕಷ್ಟ ಕಾಲಕ್ಕೆ ಕೈ ಹಿಡ್ಕೊಳ್ಳೋದು. ಬಟ್ ದೇವರು ನಿಮಗೆ ಸಕಲ ಸಂಪತ್ತು, ಆಸ್ತಿ, ಸ್ಥಿರಾಸ್ತಿ, ಒಂದು ಕಾಲಘಟ್ಟದಲ್ಲಿ ಮಗ ನಕ್ಷತ್ರದವರಿಗೆ ವಿಪರೀತ ಶ್ರೀಮಂತಿಕೆ, ಹೆಸರು, ಗಳಿಕೆ ಬರಲೇಬೇಕು. ಇಲ್ಲ ತುಂಬಾ ಚೆನ್ನಾಗಿರ್ತಾರೆ, ಏನೂ ಇಲ್ದಿರೋರು ಒಂದು ಪುಟ್ಟ ಕಾರಾದ್ರೂ ತೆಗೆದುಕೊಂಡು ಓಡಾಡ್ತಕ್ಕಂಥ ಮಟ್ಟಕ್ಕೆ ಬರಲೇಬೇಕು. ಇಟ್ಸ್ ಅ ರೂಲ್. ಕಾರಿನಲ್ಲಿ ನಿಮಗೆ ಓಡಾಡುವ ಯೋಗ. ಯಾಕೆಂದ್ರೆ ನಿಮ್ಮ ಈ ಒಂದು ನಕ್ಷತ್ರ ಪ್ರಭಾವ ಆ ಕೇತು ನಕ್ಷತ್ರಕ್ಕೆ ಶುಕ್ರ 2ನೇ ಒಂದು ಮನೆ ಭಾವಕ್ಕೆ ಬರಲೇಬೇಕು. ಯಾರದೋ ಕಾರಲ್ಲಾದ್ರೂ ನೀವು ಹತ್ತು ಬರಬೇಕು ಅಂತ ಒಂದು ಯೋಗ ಇರುತ್ತೆ. ಆದ್ರೆ ಎಲ್ಲೋ ನಿಮ್ಮ ಸಹೋದರಿ ಇಲ್ಲ ಸಹೋದರರು ನೆಮ್ಮದಿಯಾಗಿರೋದಿಲ್ಲ. ಅವರ ಜೊತೆ ಮಧುರವಾದ ಬಾಂಧವ್ಯ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಅವ್ರಿಗೇನಾದ್ರೂ, ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿದ್ರೆ, ಹೆಣ್ಣು ಮಕ್ಕಳೇ ಮಖ ನಕ್ಷತ್ರ ಆಗಿದ್ದು ನಿಮ್ಮ ಒಡ ಹುಟ್ಟಿದ ಸಹೋದರಿಯರು ಏನಾದ್ರೂ ಇದ್ರೆ ಅವ್ರ ಕೈ ಹಿಡ್ಕೊಳ್ಳಿ. ಇಲ್ಲ ಅವ್ರು ತುಂಬಾ ನೋವಿನಲ್ಲಿರ್ತಾರೆ, ಇಲ್ಲ ಅವ್ರ ಪರ್ಸನಲ್ ಲೈಫ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅವ್ರಗಳಿಗೆ ಅಷ್ಟು ಬೇಗ ಮದುವೆ ಆಗೋಲ್ಲ, ಇಲ್ಲ ಮದುವೆ ನಂತರ ಇನ್ನೇನೋ ಒಂದು, ದಯವಿಟ್ಟು ನೋಡಿ ನಿಮ್ಮ ಅರ್ಧ ಭಾಗ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು. ಎಲ್ಲೋ ತಂದೆ ಪ್ರೀತಿಯಿಂದ ವಂಚಿತರಾಗ್ತಕ್ಕಂಥದ್ದು ಹೆಚ್ಚು ಇದೆ ಜಾತಕಕ್ಕೆ. ಸಿಗೋಲ್ಲ, ಇದ್ರೆ ಜೊತೆಲಿ ಇರೋಲ್ಲ. ಇಲ್ಲ ನಿಮ್ಮ ತಂದೆ ಅವಸಾನದಲ್ಲಿ ಏನೋ ಒಂದು ಎಡವಟ್ಟು ನಡೆಯುವುದು. ತಂದೆ ಜೊತೆಲಿ ಇರೋಲ್ಲ, ಇದ್ರೆ ಮಧುರವಾಗಿ ನೀವಿರೋಲ್ಲ.
ಸಪ್ರೇಟೇ ಬರ್ತಕ್ಕಂಥದ್ದು, ಇದಂತೂ ಕನ್ಫರ್ಮ್. ತಂದೆ ವಿಚಾರ ನಿಮ್ಮ ವಿಚಾರ ತದ್ವಿರುದ್ಧವೇ. ತುಂಬ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ನೀವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಟೇಕ್ ಕೇರ್ ಯುವರ್ ಪೇರೆಂಟ್ಸ್ ಫಸ್ಟ್. ಅವ್ರ ಮಾತಿಗೆ ಏನೂ ಹೇಳಬೇಡಿ. ಟೇಕ್ ಕೇರ್ ಯುವರ್ ಫಾದರ್ ಫಸ್ಟ್. ಅವ್ರಿಗೊಂದು ಪುಟ್ಟ ಹಗ್ಗು ಕೊಡಿ, ಅಪ್ಪಾಜಿ ನಾನಿದ್ದೇನೆ ಅಂತ. ಅದು ಮಾಡಿ ನೋಡಿ, 90 ಭಾಗ ನಿಮ್ಮ ಸಮಸ್ಯೆ ನಿವಾರಣೆ. ಇನ್ನೊಂದು ವಿಚಿತ್ರ ಇದೆ, ನೀವು ಹೇಳುವ ಎಲ್ಲಾ ವಿಚಾರಗಳು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ. ದಡ್ಡಪ್ಪಂದ್ರು ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ನೀವು ಬಿದ್ದುಬಿಡ್ತೀರಾ. ನೀವು ಕೇಳಬೇಕಾಗಿರೋದು ಇಷ್ಟೇ, ನಿಮ್ಮ ತಂದೆ ತಾಯಿ ಮಾತು ಕೇಳಿ, ಫ್ಯಾಂಟಾಸ್ಟಿಕ್. ನಿಮ್ಮ ಪ್ರಾಬ್ಲಮ್ ಮುಕ್ಕಾಲು ಭಾಗ ಸಾಲ್ವ್. ಈ ಥರ ಏನೋ ಸಮಸ್ಯೆ ಬಂದಿದೆ, ಏನು ಮಾಡಲಿ ಅಂತ. ಯಾಕಂದರೆ ನೀವು ಎಲ್ಲರ ಸಮಸ್ಯೆ ಪರಿಹಾರ ಕೊಡೋದ್ರಲ್ಲಿ ಎಕ್ಸ್ಪರ್ಟ್, ಒನ್ ಆಫ್ ದ ಬೆಸ್ಟ್. ನೀವು ನಿಮ್ಮ ನಿರ್ಧಾರ, ನಿಮ್ಮ ವಿಚಾರಗಳಲ್ಲಿ ಎಲ್ಲೋ ಒಂದು ಮದುವೆ, ಕುಟುಂಬ, ಮಕ್ಕಳು, ವ್ಯವಹಾರದಲ್ಲಿ ಎಲ್ಲೋ ಒಂದು ಎಗತಾಟಗಳು ಆಗ್ತಕ್ಕಂಥದ್ದಾಗುತ್ತೆ. ಆ ಒಂದು ತಂದೆ ತಾಯಿ ಮಾತು ಕೇಳಿ ಎಲ್ಲವೂ ಸರಿ ಆಗ್ತಕ್ಕಂಥದ್ದು. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬರೋಣ. ಎಲ್ಲರೂ ಗಲಾಟೆ ನನ್ನ ಹತ್ರ, ನಮ್ಮ ಕೊನೆ 6 ರಾಶಿ ಪೂರ್ಣವಾಗಿ ಹೇಳೋದೇ ಇಲ್ಲ ಗುರುಗಳೇ ಅಂತ. ಸೊ ಇವತ್ತಿಂದ ಮೀನರಾಶಿಯಿಂದ ಹೇಳ್ತಾ ಬರ್ತೇನೆ ರಾಶಿ ಭವಿಷ್ಯವನ್ನ, ದಿನ ಭವಿಷ್ಯವನ್ನ. ಮೊದಲಿಗೆ ಮೀನರಾಶಿ. ವಿಶೇಷವಾಗಿ ಚಂದ್ರ ಸೂರ್ಯ ನಕ್ಷತ್ರ ಪ್ರಭಾವದಲ್ಲಿರ್ತಕ್ಕಂಥದ್ದು. ಆ ಸೂರ್ಯ ಬಂದು ನಿಮಗೆ 11ನೇ ಭಾವ. ಶತ್ರುಗಳಿಂದಲೂ ಲಾಭ, ಆರೋಗ್ಯದಲ್ಲಿ ಚೇತರಿಕೆ, ವ್ಯವಹಾರ, ವ್ಯಾಪಾರ, ಅದರಲ್ಲೂ ಸರ್ಕಾರಿ ಕೆಲಸ, ಕಾರ್ಯ, ವ್ಯಾಪಾರ, ಪ್ರಾಜೆಕ್ಟ್ಸು ಏನಾದರೂ ಮಾಡಬೇಕು ಅನ್ನತಕ್ಕಂಥದ್ದು, ರಾಜತಾಂತ್ರಿಕ, ಬಹುದೊಡ್ಡ ವ್ಯಕ್ತಿಗಳೊಂದಿಗೆ ಬಿಸ್ನೆಸ್ಸು, ಪರಿಚಯ ಅದ್ಭುತವಾಗಿರ್ತಕ್ಕಂಥದ್ದಿರುತ್ತೆ. ಯೋಚನೆಯೇ ಮಾಡಬೇಡಿ, ಎಂಥ ಕೆಲಸವನ್ನು ಬೇಕಾದ್ರೂ ಮಾಡ್ಕೋಬಹುದು. ಮೀನರಾಶಿಯವರು ಇವತ್ತು ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆ ಆಗಿರಬೇಕು. ಸಂಗಾತಿ ಜೊತೆ ಇವತ್ತೇನಾದ್ರೂ ಸಣ್ಣ ಪುಟ್ಟ ಕಿರಿಕಿರಿಲ್ಲ ಸಹೋದ್ಯೋಗಿಗಳ ಜೊತೆ ನಿಮ್ಮ ಬಾಯಿ ಸುಮ್ಮನೆ ಇರೋದಿಲ್ಲ. ಚಂದ್ರ ಸೂರ್ಯ ಭಾವದಲ್ಲಿ 7ನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮನ್ನೇ ನೋಡ್ತಿದ್ದಾನೆ ಹೀಗೆ ಅಂತಕ್ಕಂಥದ್ದು. ಇನ್ನು ಕುಂಭರಾಶಿ, ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ವಿಪರೀತ ಹರ್ಷಯೋಗ. ಷಷ್ಠೇ ಅಷ್ಟಮ ಭಾವಕ್ಕೆ, 6ನೇ ಮನೆಯವನು 8ನೇ ಮನೆಗೆ ಬಂದಾಗ ಒಂದು ರೀತಿ ತುಂಬ ಖುಷಿ ಆಗ್ತಕ್ಕಂಥ ಒಂದು ಭಾವ ಅಂತ ಹೇಳ್ತವೆ. ಆದರೆ ಯಾವುದಾದ್ರೂ ಒಂದು ತಲೆನೋವು, ಟೆನ್ಷನ್ಸು, ಕಿರಿಕಿರಿ, ಒತ್ತಡ, ಪ್ರಯಾಣ, ಎಳೆದಾಟ, ಸುಸ್ತಾಗ್ಬಿಡ್ತೀರಾ, ಹೈರಾಣ ಆಗ್ಬಿಡ್ತೀರಾ. ಇವತ್ತು ಆದಷ್ಟು ದೊಡ್ಡ ದೊಡ್ಡ ಕೆಲಸ, ತುಂಬ ಸ್ಟ್ರೆಸ್ ಆಗ್ತಕ್ಕಂಥ ಕೆಲಸ, ತುಂಬ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಆದರೂ ಪ್ರೀತಿ ಪ್ರಣಯಕ್ಕೇನು ಕೊರತೆ ಇಲ್ಲ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಪ್ರಗತಿ. ಮಕರ ರಾಶಿ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಒಂದು ಚಂದ್ರ ಬಂದಿರತಕ್ಕಂಥ, ತಲೆ ಮೇಲೆ ಬಂದಿರತಕ್ಕಂಥ ಹೊರೆಯೇ ಇಳಿಸ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ದಿನವಾಗಿರುತ್ತೆ. ಪಾಲುದಾರಿಕೆ, ಆತ್ಮೀಯರು, ಸ್ನೇಹಿತರು, ಕೊಡೋದು ತಗೊಳ್ಳತಕ್ಕಂಥ ಒಂದು ವ್ಯವಹಾರ, ರಾಜಕೀಯ, ಸರ್ಕಾರಿ ಮಟ್ಟದ ಕೆಲಸದಲ್ಲಿ ಇರತಕ್ಕಂಥ ಬಹುದೊಡ್ಡ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಯೋಗ ಆಗ್ತಕ್ಕಂಥದ್ದು, ತುಂಬ ದೊಡ್ಡ ಆಮದನಿ ಇರತಕ್ಕಂಥ ಒಂದು ಸ್ಥಳಕ್ಕೆ ಒಂದು ಯೋಗ ಬರ್ತಕ್ಕಂಥದ್ದು, ಬಹುದೊಡ್ಡ ರಾಜಕೀಯ ನಿರ್ಧಾರಗಳಲ್ಲಿ ಯಶಸ್ಸು ನೋಡ್ತಕ್ಕಂಥ ಒಂದು ದಿನವೂ ಆಗಿರುತ್ತೆ. ಧನಸು ರಾಶಿ, ದಶಮದಲ್ಲಿರ್ತಕ್ಕಂಥ ಒಂದು ಚಂದ್ರ. ಆ ಸೂರ್ಯ ನಿಮಗೆ 2ನೇ ಭಾವದಲ್ಲಿ ಶುಕ್ರನ ಜೊತೆ ಚೆನ್ನಾಗಿದೆ, ತೊಂದರೆ ಏನೂ ಇಲ್ಲ. ಕಲಾವಿದರಿಗೆ ಸರ್ಕಾರಿ ಮಟ್ಟದ ವ್ಯವಹಾರ, ಕೆಲಸ, ಟೆಂಡರ್, ಭೂಮಿ, ಸ್ಥಿರಾಸ್ತಿ ವ್ಯವಹಾರ, ಕುಟುಂಬದಲ್ಲಿ ಶುಭ ಕಾರ್ಯ, ಏನಾದರೂ ಯೋಜನೆಗಳು ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ, ಟೆನ್ಷನ್, ಹೊಸ ಸ್ಥಳ, ಹೊಸ ಜಾಗ, ಹೊಸ ಪೊಸಿಷನ್ಸ್ ನಿಮ್ಮನ್ನ ಎಳೆದಾಡ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ, ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷ ಲಾಭವನ್ನು ತಂದುಕೊಡ್ತಕ್ಕಂಥ ದಿನವಾಗಿರುತ್ತೆ. ಅದು ಒಡ ಹುಟ್ಟಿದವರೇನಾದರೂ ಮದುವೆ ಕಾರ್ಯ, ಮನೆ ಕಾರ್ಯ, ಭೂಮಿ ಬದಲಾವಣೆ, ಮನೆ ಬದಲಾವಣೆ, ಜಾಗ ಬದಲಾವಣೆ, ಉದ್ಯೋಗ ಬದಲಾವಣೆ, ಆಭರಣ ಕೊಂಡ್ಕೋಬೇಕು, ಇಂಥ ಒಂದು ಆಲೋಚನೆಗಳಿದ್ರೆ ವಿಶೇಷ ಆಗ್ತಕ್ಕಂಥದ್ದು. ಸ್ವಲ್ಪ ಚಂದ್ರ ಸೂರ್ಯಭಾವದಲ್ಲಿದ್ದಾನೆ. ಗರ್ಭಿಣಿ ಸ್ತ್ರೀಯರು ತುಂಬ ಉಷ್ಣ ಪದಾರ್ಥ, ಖಾರ ಪದಾರ್ಥ, ಹುಳಿ ಪದಾರ್ಥ ತಿನ್ನಬಾರದು. ಮೆನ್ಸಿಸ್ಟ್ರಲ್ ಪ್ರಾಬ್ಲಮ್, ಪ್ಲೀಸ್ ಚೆಕ್ ವಿತ್ ಗೈನಕಾಲಜಿಸ್ಟ್ ಪೀಪಲ್. ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ತಕ್ಕಂಥವರು ಅಷ್ಟೇ, ಆದಷ್ಟು ಧ್ಯಾನ, ಮಂತ್ರ, ಪೂಜೆಗಳಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ತುಲಾ ರಾಶಿ, 12ನೇ ಮನೆಯಲ್ಲಿ ಚಂದ್ರ. ಉದ್ಯೋಗದಲ್ಲಿ ಎಳೆದಾಡಿಬಿಡ್ತೀರಾ. ಸುಖಕ್ಕೆ ಕುತ್ತು, ತಾಯಿ ಆರೋಗ್ಯದಲ್ಲಿ ಏರುಪೇರು, ವ್ಯವಹಾರಗಳಲ್ಲಿ ಏರುಪೇರು, ಪ್ರಯಾಣಗಳಲ್ಲಿ ಒಂಚೂರು ಭೀತಿ, ಅಪಘಾತ ಭೀತಿ, ನಷ್ಟ. ಕನ್ಯಾ ರಾಶಿ, ಸ್ವಲ್ಪ ಟೆನ್ಷನಲ್ಲೇ ಇರ್ತೀರಾ ಇವತ್ತು. ಚಂದ್ರ ನಿಮಗೆ ಲಾಭಾಧಿಪತಿ ಆದ ಸೂರ್ಯನ ಭಾವದಲ್ಲಿರೋದ್ರಿಂದ ಅನಗತ್ಯ ಖರ್ಚುಗಳು, ಅನಗತ್ಯ ಎಳೆದಾಟಗಳು ನಿಮ್ಮನ್ನು ಬಾಧಿಸುತ್ತೆ, ಆತಂಕಕ್ಕೆ ತಳ್ಳತಕ್ಕಂಥದ್ದಾದರೂ ಕೂಡ, ಸ್ವಲ್ಪ ತಲೆನೋವಿನಿಂದ ಬಳಲ್ತಕ್ಕಂಥದ್ದಾದರೂ ಕೂಡ ಸೂರ್ಯ ಭಾವ ಅಲ್ವಾ, ಏನೋ ಒಂಥರ ಬಂಡ ಧೈರ್ಯ, ಏನೋ ಒಂಥರ ಬೆಂಕಿ ನಿಮ್ಮಲ್ಲಿ ಸೇರಿದಂಥ ಒಂದು ಪ್ರಭಾವ.
ವಿಪರೀತ ಉಷ್ಣದಿಂದ ಬಳಲ್ತಕ್ಕಂಥದ್ದು, ವಿಪರೀತ ಸಿಟ್ಟು, ಕೋಪ, ಹಠದಿಂದಲೂ ಒದ್ದಾಡ್ತಕ್ಕಂಥದ್ದು, ಯಾರ ಮೇಲಾದ್ರೂ ಮುನಿಸು ಜಗಳ ಕೂಡ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರ ಮಾಡುವ ದಿನವಲ್ಲ ಇವತ್ತು. ಇನ್ನು ಸಿಂಹರಾಶಿ, 2ನೇ ಭಾವದ ಚಂದ್ರ, ಸ್ವಂತ ವ್ಯವಹಾರ ವ್ಯಾಪಾರಸ್ಥರಿಗೆ ಸ್ವಲ್ಪ ಖರ್ಚಿನ ಬಾಬತ್ತು, ಪಾಲುದಾರಿಕೆಯ ವ್ಯವಹಾರದಲ್ಲಿ ಎಳೆದಾಟ, ಸ್ವಂತ ನಿರ್ಧಾರಗಳಲ್ಲಿ ಸ್ವಲ್ಪ ಪ್ರಗತಿ, ಉದ್ಯೋಗದಲ್ಲಿ ಪರಿಶ್ರಮದ ದಿನ, ಕಲಾವಿದರಿಗೆ ಹಿನ್ನಡೆಯ ದಿನ. ಇನ್ನು ಕಟಕ ರಾಶಿ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಯೋಗ ಪಡೆಯುವರಿ, ಸಂಗಾತಿಯ ಸಹಯೋಗ ಪಡೆಯುವರಿ, ಸಹೋದ್ಯೋಗಿಗಳ ಸಹಯೋಗ ಪಡೆಯುವರಿ, ವ್ಯಾಪಾರ, ವ್ಯವಹಾರ, ಕುಟುಂಬ, ಮನೆ ಇವೆಲ್ಲ ವಿಚಾರಗಳಲ್ಲಿ ನೆಮ್ಮದಿ ದಿನ, ಎಕ್ಸೆಪ್ಟ್ ಪ್ರಯಾಣ ಹಾಗೂ ಸ್ಥಿರಾಸ್ತಿ ವ್ಯವಹಾರ. ಇನ್ನು ಮಿಥುನ ರಾಶಿ, ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ ಸುಖಕಾರಕ, ವಿಶೇಷವೇ. ಸರ್ಕಾರಿ ಮಟ್ಟದ ಪ್ರಾಜೆಕ್ಟು, ಕೆಲಸ, ವ್ಯಾಪಾರ, ವ್ಯವಹಾರ, ರಾಜಕೀಯ ಓಡಾಟ ಚೆನ್ನಾಗಿರುತ್ತೆ. ಆದರೂ ಚಂದ್ರ ಸೂರ್ಯಭಾವದಲ್ಲಿ ಇರೋದ್ರಿಂದ ತಾಯಿಗೆ ಸಂಬಂಧಪಟ್ಟಂತ ಆಸ್ತಿ ವಿಚಾರವೋ ಇಲ್ಲ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಪಂಚಮದಲ್ಲಿರ್ತಕ್ಕಂಥ ಒಂದು ಚಂದ್ರ ಸೂರ್ಯಭಾವದಲ್ಲಿದ್ದು ಭಾಗ್ಯಸ್ಥಾನದಲ್ಲಿ ಆ ಸೂರ್ಯ ಕೂಡ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತ ತಗಾದೆ, ಕಿರಿಕಿರಿ, ಹಿರಿಯರ ಆಸ್ತಿಗೆ ಸಂಬಂಧಪಟ್ಟಂತ ತಗಾದೆ, ಕಿರಿಕಿರಿ ನಿವಾರಣೆ, ಸ್ಥಿರಾಸ್ತಿ ಖರೀದಿ, ಸ್ಥಿರಾಸ್ತಿ ಕಲಹಗಳು, ಕೋರ್ಟು ವ್ಯವಹಾರಗಳು ನಿವಾರಣೆ ಆಗ್ತಕ್ಕಂಥದ್ದಾದರೆ ಗರ್ಭಿಣಿಯರು, ಮಕ್ಕಳ ಶುಭ ಕಾರ್ಯಕ್ಕೆ ಖರ್ಚು, ಗರ್ಭಿಣಿಯರಿಗೆ ಸ್ವಲ್ಪ ದಿಢೀರ್ ಅನಾರೋಗ್ಯ ಸಮಸ್ಯೆಗಳಾಗುವುದು ಆಗುತ್ತೆ. ಆದರೂ ಗುರು ವಕ್ರತ್ಯಾಗ ಮಾಡಿರೋದ್ರಿಂದ ಒಂಥರ ದೈವ ಕಾರ್ಯಗಳಲ್ಲಿ ಪ್ರಗತಿ. ಇನ್ನು ಮೇಷರಾಶಿ, ಷಷ್ಠ ಭಾವದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಸುಖಕಾರಕನಾಗಿರ್ತಕ್ಕಂಥ ಚಂದ್ರ ವಿಶೇಷವಾಗಿ 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಏನಾದರೂ ನಷ್ಟ ಮಾಡುತ್ತೋ, ಪ್ರಯಾಣ ನಷ್ಟ, ಭೂಮಿ ವಿಚಾರದಲ್ಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ದಿನ ಇವತ್ತು. ಏನಾದರೂ ಕನ್ಫ್ಯೂಷನ್ಸ್ ಆಗ್ತಕ್ಕಂಥದ್ದು, ತಾಯಿ ಜೊತೆ ವಿರಸ, ಪ್ರಯಾಣಗಳಲ್ಲಿ ವಿರಸ, ಅಪಘಾತ ಭೀತಿ, ಒಂದು ರೀತಿ ವಾಹನ ಖರ್ಚಿನ ಒಂದು ಭೀತಿ ಆಗ್ತಕ್ಕಂಥದ್ದು ಆಗುತ್ತೆ. ಆದರೂ ಸರ್ಕಾರಿ ಕೆಲಸ, ವ್ಯವಹಾರ, ಟೆಂಡರ್ ಈ ಥರದ್ದೇನಾದರೂ ಪ್ರಯತ್ನ, ಕಲಾವಿದರಿಗೆ ತುಂಬ ವಿಶೇಷವಾದಂಥ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠಾ ಸಿಗ್ತಕ್ಕಂಥದ್ದು ತುಂಬಾ ಪರಿಶ್ರಮದಿಂದ. ಉದ್ಯೋಗದಲ್ಲಿ ಕಿರಿಕಿರಿ ಮಾಡಿಕೊಳ್ಳಲಿಕ್ಕೆ ಹೋಗಬೇಡಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಶುಕ್ರವಾರ, ತುಂಬ ವಿಶೇಷವಾದಂಥ ಹೆಣ್ಣು ಮಕ್ಕಳ ದಿನ. ನಾಳೆ ಒಂದು ವಿಶೇಷವಾದಂಥ ಮಾಹಿತಿ ಹೆಣ್ಣು ಮಕ್ಕಳಿಗಿದೆ. ಅದು ಏನಿರ್ಬೋದು ಈಗಲೇ ಹೇಳೋದಿಲ್ಲ. ಯಾವ ಸೀರೆ ಆದರೂ ನಿಮ್ಗೆ ಆಸೆ, ಯಾವ ಸೀರೆ ಉಟ್ಟು ಯಾವ ದೇವರನ್ನ ಪೂಜೆ ಮಾಡಿದರೆ ಏನು ಫಲ ಅನ್ನೋದನ್ನ ನಾಳೆ ಹೇಳ್ತೇನೆ, ಕಾದು ನೋಡಿ. ರೀ, ಹೆಚ್ಚಿನ ಮಾಹಿತಿನ ಇಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊಡೆ ಹೊತ್ತಾಗಿದೆ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ